ದೃಷ್ಟಿ, ಇನ್ನೊಮ್ಮೆ ಸರಿಯಾಗಿ ಯೋಚನೆ ಮಾಡಿ ನೋಡೆ. ನಿನ್ನ ನಿರ್ಧಾರ ಸರಿಯಾಗಿಲ್ಲ ಎನ್ನುವುದು ನಿನಗೆ ತಿಳಿಯುತ್ತೆ. ಆಯ್ತು, ಇದೇ ನಿನಗೆ ಕೊನೆಯ ಅವಕಾಶ, ಮತ್ತೆಂದು ಸಿಗೋದು. ಆಗ ನಿನ್ನ ಜೀವನವೇ ಮುಗ್ದೋಗ್ಬೋದು. ಅಲಂಕಾರ ಮುಗಿಸಿ ಕುಳಿತ ಮಗಳ ಹಣೆಗೆ ಲಾಲಗಂಧದ ಬೊಟ್ಟಿಡುತ್ತಾ ನುಡಿದಿದ್ರು ವಸುಮತಿ. ಯಾಕಮ್ಮ ಪದೇ ಪದೇ ಇದೇ ಮಾತುಗಳನ್ನು ಹೇಳ್ತಿದ್ದೀಯಾ? ನಾನು ಸರಿಯಾಗಿ ಯೋಚಿಸೇನೆ ಈ ನಿರ್ಧಾರಕ್ಕೆ ಬಂದಿದ್ದು. ನನಗೆ ಅಭಿನಯ ಸರಿಯಾದ ಜೋಡಿ. ಮತ್ತೆ ಮತ್ತೆ ಇದೇ ಮಾತುಗಳನ್ನು ಹೇಳಿ ನನಗೆ ಬೇಜಾರು ಮಾಡೋದ್ಯಾಕೆ? ನಿನಗೆ ಬೇಜಾರಾಗಲಿ ಅಂತ ಹೇಳಿಲ್ಲ ಕಂದ. ನನ್ನ ಮಾತುಗಳನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಕೊನೆ ಗಳಿಗೆಯಲ್ಲಾದರೂ ನೀನು ತೆಗೆದುಕೊಂಡ ಅವಸರದ ನಿರ್ಧಾರದಿಂದ ಹಿಂದೆ ಸರಿಯುತ್ತೀಯೇನೋ ಎನ್ನುವುದು ನನ್ನ ಆಸೆ. ಇಲ್ಲಮ್ಮ, ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗೇ ಇದೆ. ನೀನೇ ನೋಡ್ತಿರು ನನ್ನ ಜೀವನ ಹೇಗಿರುತ್ತೆ ಅಂತ. ನೋಡೋದೇನು ಬಂತು? ಕೊಲೆಗಾರನ ಹೆಂಡತಿ ಅನ್ನೋ ಪಟ್ಟ ಕಟ್ಕೊಂಡು ನನ್ನ ಮಗಳು ಹೆಣಗಾಡಬೇಕಲ್ಲ ಅನ್ನೋದೇ ನನ್ನ ಕೊರಗು. ಯಾಕಮ್ಮ ಹಾಗೆ ಹೇಳ್ತೀಯಾ? ಅದೇನೋ ಕೆಟ್ಟ ಗಳಿಗೆಯಲ್ಲಿ ನಡೆದದ್ದು. ಅಭಿಗೆ ಅವನ ತಪ್ಪು ಏನನ್ನೋದು ಅರ್ಥವಾಗಿ ಇಷ್ಟು ವರ್ಷ ಪಶ್ಚಾತ್ತಾಪ ಪಟ್ಟಿದ್ದಾನೆ ತಾನೆ. ಮತ್ತು ನೀನು ಅದೇ ಮಾತುಗಳನ್ನು ಹೇಳ್ತಿದ್ದೀಯಾ? ಯಾಕೆ ತಪ್ಪು ಮಾಡಿದವ್ರಿಗೆ ಜೀವನವೇ ಇಲ್ವಾ? ಅವರು ಕೊನೆಯ ತನಕ ತಪ್ಪಿನ ಗುರುತಾಗಿ ಹಣೆ ಪಟ್ಟಿಯನ್ನು ಒತ್ತೆ ತಿರುಗಬೇಕಾ? ಅವರಿಗೆ ಒಂದು ಹೊಸ ಜೀವನ ಸಿಗಬಾರ್ದಾ? ನಾನು ಹಾಗೆ ಹೇಳ್ತಾ ಇಲ್ಲ ದೃಷ್ಟಿ. ಅವನಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಇನ್ಯಾರಾದರೂ ಬರ್ಬೋದು. ಅದಕ್ಕೆ ನೀನ್ಯಾಕೆ ನೀನು ತಲೆ ಕೊಡ್ತೀಯಾ? ಹಾಳಾಗೋದು ನಿನ್ನ ಜೀವನ, ಅರ್ಥ ಮಾಡ್ಕೋ. ಆ ಯಾರೋ ಒಬ್ಬಳು ನಾನು ಯಾಕೆ ಆಗಿರಬಾರ್ದಮ್ಮ? ನೀನೇನು ಹೆದರಬೇಡ, ಎಲ್ಲ ಸರಿಯಾಗುತ್ತೆ. ಏನು ಸರಿಯಾಗೋದೋ ಏನು ಕಥೆಯೋ. ಹೀಗಾಗಲಿ ಎಷ್ಟು ಜನ ಹೇಳಿದರು ಈ ಸಂಬಂಧ ಬೇಡ ಅಂತ. ಹೇಳೋರು ಏನಾದರೂ ಹೇಳಿ ಬಿಡಮ್ಮ. ಜೀವನ ನನ್ನದು, ಅದನ್ನು ನಡೆಸ್ಕೊಂಡು ಹೋಗೋಳು ನಾನು. ಇಷ್ಟು ದಿನ ಅವರು ಯಾರಾದರೂ ನಮ್ಮ ಕಷ್ಟ ಸುಖ ಕೇಳ್ಕೊಂಡು ಬಂದಿದ್ದಾರಾ? ಇಲ್ಲ ತಾನೇ. ಅವ್ರೇನಾದರೂ ಹೇಳ್ಕೊಳ್ಳಿ, ನೀನು ಕೇಳಿಸದವಳಾಗಿ ಇದ್ಬಿಡು ಅಷ್ಟೇ. ಏನು ಹೇಳಿದ್ರು ನಿನ್ನ ಅಟ್ವೇ ನಿನಗೆ ಅಲ್ವಾ? ನನ್ನ ಯಾವ ಮಾತಿಗೂ ಬೆಲೆನೇ ಇಲ್ವಾ? ಕಣ್ಣು ತುಂಬಿಕೊಂಡಿದ್ರು ವಸುಮತಿ. ವಸು, ಬೇಗ ಮಗಳನ್ನು ಕರೆದುಕೊಂಡು ಬಾ. ಪುರೋಹಿತರು ಆಗಲೇ 2 ಬಾರಿ ಕರೆದಾಯ್ತು. ಕೇಳಿಸ್ಲಿಲ್ವಾ ನಿನಗೆ? ತಂಗಿ ವಿನುತಾ ಕರೆದಾಗ ಕಣ್ಣೀರನ್ನು ಒರೆಸ್ಕೊಂಡಿದ್ರು. ಏನೇ ತಕ್ಕ ಅಳ್ತಿದ್ದೀಯಾ? ಏನಂತ ಹೇಳೋದು ವಿನು? ನಿನಗೆ ಗೊತ್ತಲ್ವಾ, ಈ ಮದುವೆ ಮಾಡೋದಕ್ಕಿಂತ ಇವಳನ್ನು ಯಾವುದಾದ್ರೂ ಹಾಳು ಬಾವಿಗೆ ದೂಡಿದ್ರೂ ಪಾಪ ಬರಲ್ಲ ನನಗೆ. ಯಾಕೆ ಇವಳಿಗೆ ಜನ್ಮ ಕೊಟ್ಟನು ಅಂತ ಈಗ ಅನಿಸ್ತಿದೆ. ಬಿಡ್ತು ಅನ್ನೋ ಅಕ್ಕ. ಮದುವೆಯಂತಹ ಸಂಭ್ರಮದ ಸಮಯದಲ್ಲಿ ಯಾರಾದರೂ ಸಾಯುವ ಮಾತಾಡ್ತಾರಾ? ಇನ್ನೇನು ಮಾಡಲಿ ಹೇಳು? ಇದ್ದ ಒಬ್ಬಳೇ ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಇವಳು ಇಷ್ಟು ಮುಂದುವರೆದಿರೋದು. ಕೊಲೆಗಾರನನ್ನು ಮದುವೆ ಆಗೋಕ್ಕೆ ಹೊರಟಿರೋದು. ಇರಲಿ ಬಿಡು ಅಕ್ಕ, ಅವಳೇ ಯೋಚಿಸಿ ತೆಗೆದುಕೊಂಡ ನಿರ್ಧಾರ. ಪ್ರತಿಯೊಂದಕ್ಕೂ ಅವಳೇ ಹೊಣೆಯಾಗಿರ್ತಾಳೆ. ಬೇಡ ಎಂದು ತಿಳಿ ಹೇಳಿದ್ದೀಯಾ? ನಿನ್ನ ಕರ್ತವ್ಯ ನೀನು ಮಾಡಿದ್ದೀಯಾ? ಇಷ್ಟಾದರೂ ಅವಳು ಕೇಳಿಲ್ಲ ಅಂದರೆ ಅದು ಅವಳ ಹಣೆ ಬರಹವಷ್ಟೇ. ಈಗ ನೊಂದು ಕಣ್ಣೀರು ಹಾಕಿ ಅವಳಿಗೆ ನೋವಾಗುವಂತೆ ಮಾಡಬೇಡ. ಅವಳು ಎಷ್ಟಾದರೂ ನಿನ್ನ ಮಗಳೇ ತಾನೇ. ಮಕ್ಕಳು ಏನೇ ಮಾಡಿದ್ರು ಅವರು ನೆಮ್ಮದಿಯಾಗಿರಲಿ, ಸುಖವಾಗಿರಲಿ ಎಂದು ಹಾರೈಸುವುದು ನಮ್ಮ ಧರ್ಮ ನುಡಿ. ಮುಖ ತೊಳೆದ್ಬ, ಇವಳನ್ನ ಮಂಟಪಕ್ಕೆ ಕರ್ಕೊಂಡು ಹೋಗೋಣ. ವಿನುತಾ ಅಕ್ಕನನ್ನ ಸಮಾಧಾನಿಸಿ ಸ್ನಾನದ ಮನೆಗೆ ಕಳಿಸಿದ್ರೆ ದೃಷ್ಟಿ ಬಂದು ಚಿಕ್ಕಮ್ಮನನ್ನ ತಬ್ಬಿದ್ದಳು. ಥ್ಯಾಂಕ್ ಯು ಚಿಕ್ಕಿ, ಅಮ್ಮನನ್ನ ಸಮಾಧಾನ ಮಾಡಿದ್ದಕ್ಕೆ. ನೋಡು ಪುಟ್ಟಿ, ನಮ್ಗೆ ಯಾರಿಗೂ ಈ ಮದುವೆ ಇಷ್ಟ ಇಲ್ಲ. ಆದರೂ ನಿನ್ನ ಒತ್ತಾಯಕ್ಕೆ ನಾವೆಲ್ಲ ಮುಣಿದು ಈ ಮದುವೆ ನಡೀತಿದೆ. ಮುಂದೆ ನೀನು ಹೇಗೆ ಬಾಳ್ತೀಯ ಅನ್ನೋದೇ ನಿನಗೆ ಬಿಟ್ಟಿದ್ದು. ನೀವೇ ನೋಡಿರಂತೆ ಚಿಕ್ಕಿ, ನಾವೆಷ್ಟು ಖುಷಿಯಾಗಿರ್ತೀವಿ ಅಂತ. ಪುಟ್ಟ ಕಂಗಳ ತುಂಬ ಕನಸನ್ನು ತುಂಬಿಕೊಂಡ ಮಗಳನ್ನು ನೋಡಿ ವಿನುತಾಳಿಗೆ ಮನದ ತುಂಬ ನೋವು. ಎಷ್ಟೊಂದು ಬುದ್ಧಿವಂತೆಯಾಗಿದ್ದವಳು ಹೇಗಿರಬೇಕಿತ್ತು? ಎಂಥ ಹುಡುಗನ ಕೈ ಹಿಡಿಬೇಕಿತ್ತು? ಹೋಗಿ ಹೋಗಿ ಇಂಥವನನ್ನು ಅದಕ್ಕೆ ಹೇಳೋದೇನು, ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತ. ಅಷ್ಟರಲ್ಲಿ ಬಂದ ವಸುಮತಿ ಹಾಗೂ ವಿನುತಾರ ಅಣ್ಣ ಗೋವಿಂದ ಅವರನ್ನು ಹೊರಡಿಸಿದ. ಅಕ್ಕನ ಮಗಳನ್ನು ಎತ್ತಿಕೊಂಡೇ ಮಂಟಪಕ್ಕೆ ಕರೆ ತಂದಿದ್ದ. ಪರದೆಯ ನಡುವೆ ಮಸುಕಾಗಿ ಕಾಣುವ ತನ್ನವಳನ್ನು ಕಣ್ತುಂಬಿಕೊಂಡಿದ್ದ ಅಭಿಮನ್ಯು. ಯಾರೂ ಇಲ್ಲದ ಅನಾಥನಾದ ಅವನ ಬಾಳಿಗೆ ಬೆಳಕಾಗಿ ಬಂದಿದ್ದವಳು ದೃಷ್ಟಿ. ಕನಸಾದರೂ ಕಂಡಿದ್ನ ಇಂಥ ಹುಡುಗಿ ತನ್ನವಳಾಗ್ಬೋದೆಂದು? ಕನಸೇನು? ಇಷ್ಟು ದಿನ ಅವನ ಬದುಕು ಕತ್ತಲೆಯಲ್ಲೇ ಇತ್ತು. ಆದರೆ ಅದು ಕನಸು ಕಾಣುವ ಕತ್ತಲೆ ಇಲ್ಲ, ಬರೀ ಅಂಧಕಾರದ ಘೋರ ಭಯಂಕರವಾದ ಕಾರ್ಗತ್ತಲು. ಅಂತಹ ಕತ್ತಲೆಯಲ್ಲಿ ಆಶಾ ಕಿರಣವಾಗಿ ಬಂದವಳು ಈಗ ಅವಳ ಬಾಳಿನ ಜ್ಯೋತಿಯಾಗಲು ಹೊರಟಿದ್ದಳು. ಪರದೆ ಸರಿದು ಕಂಡ ಅವಳ ನಯನದಲ್ಲಿ ಅಪಾರವಾದ ಆತ್ಮವಿಶ್ವಾಸ, ತುಟಿಯಲ್ಲಿ ಮಾಸದ ನಗು. ಇದೊಂದೇ ಸಾಕಲ್ವೇ ನನಗೆ? ಅವನಿಗೆ ಉಳಿದ ಜನರಾಗಲಿ ಶಾಸ್ತ್ರಗಳಾಗಲಿ ಯಾವುದೂ ಕಾಣಿಸ್ತಿಲ್ಲ, ಬರೀ ದೃಷ್ಟಿಯೊಂದೇ. ಅದರ ಜೊತೆ ಇನ್ನೂ ಅವನ ಮನದಲ್ಲಿ ಪ್ರಶ್ನೆಯೇ, ನಿಜವಾಗಿಯೂ ದೃಷ್ಟಿ ನನ್ನನ್ನು ಮದುವೆ ಆಗ್ತಿದ್ದಾಳ? ಶಾಸ್ತ್ರಗಳೆಲ್ಲ ನಡೆದು ಮಾಂಗಲ್ಯ ಕೈಯಲ್ಲಿ ಹಿಡಿದಾಗ ಅಭಿಮನ್ಯುವಿನ ತನು ಪೂರ್ತಿ ಕಂಬಿಸಿತು. ನಿಜವಾಗಿಯೂ ನಾನಿವಳಿಗೆ ತಕ್ಕವನ್ನ ಎದ್ದೋಗ್ಬಿಡ್ಲಾ? ಇನ್ಯಾರೋ ಒಳ್ಳೆಯವನು ಅವಳನ್ನ ಮದುವೆ ಆಗ್ಲಿ ಅನ್ನಿಸ್ತು. ಅದ್ಯಾವ ಮಾಯೆಯಲ್ಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ನೋ? ಕಂಗಳಿಂದ ಉದುರಿದ ಕಂಬನಿ ಅವಳ ಮುಂಗೈಗೆ ಬಿದ್ದಾಗ ಅವನತ್ತ ನೋಡಿದ್ದವಳು ಕಂಗಳಲ್ಲೇ ಸಮಾಧಾನಿಸಿದ್ದಳು. ಅವನ ಭಾವುಕತೆಯನ್ನ ದೃಷ್ಟಿ ಅರ್ಥ ಮಾಡ್ಕೊಂಡಿದ್ದಳು. ಎಲ್ಲ ಶಾಸ್ತ್ರಗಳು ಮುಗಿದು ಅಗ್ನಿ ಸಾಕ್ಷಿಯಾಗಿ ದೃಷ್ಟಿಯವನ ಮಡದಿಯಾದಾಗ ಮೊದಲ ಬಾರಿಗೆ ದಿಟ್ಟತನದಿಂದ ತಲೆ ಎತ್ತಿದ್ದ. ಏನೋ ಒಂದು ಹುಮ್ಮಸ್ಸು ಅವನೆದೆಯ ತುಂಬ ಆವರಿಸಿತ್ತು. ಆಶೀರ್ವಾದ ತೆಗೆದು
ತೆಗೆದುಕೊಳ್ಳಲೆಂದು ವಸುಮತಿಯ ಕಾಲಿಗೆ ಬಿದ್ದಾಗ ಅವರ ಕೈಗಳು ಮಗಳ ತಲೆಯನ್ನು ನೇವರಿಸಿದವು. ಹೇಳುವುದಕ್ಕೆ ಏನು ಉಳಿದಿರಲಿಲ್ಲ. ಮದುವೆಯಲ್ಲೇ ಪಿಸುಗುಡುತ್ತಿದ್ದ ಜನರ ಕುಹಕದ ಮಾತುಗಳು ಅವರನ್ನು ಇನ್ನಷ್ಟು ನೋಯಿಸಿತ್ತು. ಮದುವೆ ನಡೆಯುವ ಕೊನೆಯ ಕ್ಷಣದವರೆಗೂ ಮಗಳು ಹಿಂದೆ ಸರಿಯಲಿ ಎನ್ನುವ ಆಸೆಗೆ ತಣ್ಣೀರು ಎರಚಿಬಿಟ್ಟಿದ್ದಳು ದೃಷ್ಟಿ. ಇನ್ನೇನಿದ್ರು ಕಣ್ಣೀರಷ್ಟೇ ತಮ್ಮ ಪಾಲಿಗೆ. ನೋಡ ವಿಮಲ, ಹೆಣ್ಣಾದ್ರೇನು ಗಂಡಾದ್ರೇನು ಮಕ್ಕಳು ಮಕ್ಕಳೇ. ಅವರಿಗೆ ಸರಿಯಾದ ಶಿಕ್ಷಣ ನೀಡಿದರೆ ಹೆಣ್ಣು ಸಹ ಗಂಡಿಗಿಂತ ಚೆನ್ನಾಗಿ ಬಾಳ್ತಾಳೆ, ಅವನಿಗಿಂತ ಚೆನ್ನಾಗಿ ನಮ್ಮನ್ನು ನೋಡ್ಕೋತಾಳೆ ಅಂತ ವಸುಮತಿ ಹೇಳ್ತಿದ್ಲು. ಹೀಗೇನಾಯ್ತು ನೋಡಿದ್ಯಾ? ಮಗಳು ಎಂತ ನನ್ನ ಮದುವೆ ಆಗಿದ್ದಾಳೆ ಅಂತ. ಹೌದು ನೋಡುವಾಣಿ, ತನಗಿರುವಂತಹ ಹೆಣ್ಮಗಳು ಯಾರಿಗೂ ಇಲ್ಲ ಎನ್ನುವ ಜಂಬ ಇತ್ತು ವಸುಮತಿಗೆ. ಮಗಳು ಹಾಗೆ ಇದ್ಲು ಬಿಡು, ಎಲ್ಲ ತರಗತಿಗಳಲ್ಲೂ ಮೊದಲ ಸ್ಥಾನ. ಒಳ್ಳೆ ಓದು ನೌಕರಿ ಎಲ್ಲ ಪಡೆದಂಥ ಮಗಳಿದ್ರೆ ಯಾವ ತಂದೆ ತಾಯಿಯಾದರೂ ಖುಷಿ ಪಡೆದೇ ಇರ್ತಾರ? ಖುಷಿ ಆಗಲ್ಲ ಅಂತ ಹೇಳ್ತಿಲ್ಲ ವಿಮಲ, ಆದರೆ ಮಗಳನ್ನು ಸ್ವಲ್ಪ ಹೆಚ್ಚು ಅನ್ನಿಸುವಷ್ಟು ಮೆರೆಸ್ತಿರ್ಲಿಲ್ವಾ? ಈಗ ಸರಿಯಾಗಿದ್ದಾನೆ ಮಾಡಿದ್ದಾಳೆ. ವಸುಮತಿಯ ಅಹಂಕಾರಕ್ಕೆ ಸರಿಯಾದ ಪೆಟ್ಟೆ ಬಿದ್ದಿದೆ. ಹೌದು ವಾಣಿ, ತುಂಬ ಅಹಂಕಾರ ಪಟ್ಟರೆ ಯಾರಾದರೂ ಒಂದಲ್ಲ ಒಂದು ದಿನ ಮಣ್ಣು ತಿನ್ನಲೇಬೇಕು. ನನಗಂತೂ ಎಷ್ಟು ಖುಷಿಯಾಗಿದೆ ಅಂದರೆ ಹಾಲು ಕುಡಿಬೇಕು ಅಂತ ಅನ್ನಿಸ್ತಿದೆ. ಮದುವೆಗೆ ಬಂದು ಹೋಗಬೇಕು ಅಂತಾನೆ ಬಂದಿದ್ದೇನೆ. ಆದರೂ ಹುಡುಗ ನೋಡೋಕೆ ಸುರಸುಂದರ ಅಂಗನೆ. ಅವನನ್ನು ನೋಡಿದರೆ ಅವನೊಬ್ಬ ಕೊಲೆಗಾರ ಅಂತ ಯಾರು ಹೇಳಲಾರರು. ಅದಕ್ಕೆ ಮರಳಾಗಿರಬೇಕು ದೃಷ್ಟಿ. ಎಷ್ಟು ಚಂದ ಇದ್ರೆ ಏನು ಪ್ರಯೋಜನ? ಅವನಿಗೆ ಬಂದ ಬಿರುದು ಅಳ್ಸೋಕ್ಕಾಗುತ್ತಾ? ನಯ ವಂಚಕರು ಅಂತ ಕೇಳಿದ್ದೀಯ. ನಯವಾಗಿದ್ಕೊಂಡೇ ನಮ್ಮನ್ನು ವಂಚಿಸಿಬಿಡ್ತಾರಂತೆ. ಇವನು ಅಂಥವನೇ ಇರಬೇಕು. ಅದು ನಿಜವೇ. ಅಷ್ಟು ಸಣ್ಣ ವಯಸ್ಸಿಗೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವಷ್ಟು ದ್ವೇಷ ಅವನ ಮನಸ್ಸಿನಲ್ಲಿ ತಿಂದರೆ ಹೀಗೆ ಹೇಗಿರಬೇಡ. ನಾಳೆ ದೃಷ್ಟಿಯನ್ನು ಬಾಳಿಸ್ತಾನೆ ಅನ್ನೋದಕ್ಕಾದರೂ ಏನು ಗ್ಯಾರಂಟಿ? ಯಾವುದಾದ್ರೂ ಚಿಕ್ಕ ಕಾರಣಕ್ಕೆ ಅವಳನ್ನು ಕೊಂದು ಜೈಲಿಗೆ ಹೋಗ್ಬೋದು. ಒಮ್ಮೆ ಜೈಲು ನೋಡಿದವನಿಗೆ ಮತ್ತೆ ಹೋಗೋದೇನು ವಿಶೇಷ ಅಲ್ವಲ್ಲ? ನೆರೆಯವರಾದ ವಿಮಲಾ ವಾಣಿಯ ಈ ಮಾತುಗಳು ಕಿವಿಗೆ ಬಿದ್ದು ವಸುಮತಿಯನ್ನು ನೋಯಿಸ್ತಿತ್ತು. ಇವರ ಹಿಂದೆಯೇ ನಿಂತಿದ್ದ ಗೋವಿಂದನಿಗೆ ಇವರಿಗೆ ಬಾರಿಸುವಷ್ಟು ಕೋಪ ಉಂಟಾಗಿತ್ತು. ಎಂಥ ಜನ ಇವರು! ಮದುವೆಗೆ ಬಂದು ಸುಮ್ಮನೆ ಆರೈಸಿ ಹೋಗೋದನ್ನು ಬಿಟ್ಟು ನೋವು ಕೊಡುವಂಥ ಮಾತುಗಳನ್ನು ಆಡ್ತಿದ್ದಾರೆ. ಹೆಣ್ಣಿಗೆ ಎಣ್ಣೆ ಶತ್ರು ಎನ್ನುವ ಮಾತು ಇವರಂಥವ್ರನ್ನ ನೋಡಿಯೇ ಹುಟ್ಟಿರಬೇಕು ಎಂದುಕೊಂಡ ಗೋವಿಂದನಿಗೆ ಸೋದರ ಸೊಸೆಯ ಬಗ್ಗೆ ಮುರುಕವಾದರೆ ತಂಗಿ ವಸುಮತಿಯ ಬಗ್ಗೆ ಆತಂಕ. ದುಃಖ ಒತ್ತರಿಸಿಕೊಂಡು ಬಂದು ತಡೆಲಾರದೆ ರೂಮಿನತ್ತ ಸಾಗಿದ ತಂಗಿಯನ್ನು ನೋಡಿ ಅವನ ಹೃದಯ ದ್ರವಿಸಿತ್ತು. ವಸುಮತಿ ಬಾಯಿಗೆ ಸೆರಗು ಹಿಡಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಕಣ್ಣೀರಿಗೆ ತಡೆಯೇ ಇರಲಿಲ್ಲ. ಇಷ್ಟು ದಿನಗಳ ಕಾಲ ಇದ್ರೆ ನಿನಗಿರುವಂಥ ಮಗಳಿರಬೇಕು ನೋಡು ವಸು. ನಮ್ಮ ಮಕ್ಕಳೆಲ್ಲ ಇದ್ದಾರೆ, ಒಬ್ಬರಾದರೂ ದೃಷ್ಟಿಯ ಅರ್ಧದಷ್ಟಾದರೂ ಇದ್ದಾರ? ಒಬ್ಬಳೇ ಮಗಳನ್ನಾದರೂ ತುಂಬ ಚೆನ್ನಾಗಿ ಬೆಳೆಸಿದ್ದೀಯ. ಏನು ನಯ ವಿನಯ, ಹಿರಿಯರನ್ನು ಕಂಡ್ರೆ ಅದೆಷ್ಟು ಗೌರವ. ಎಲ್ಲೇ ಕಂಡ್ರೂ ನಮ್ಮನ್ನು ಮಾತಾಡಿಸಿ ಹೋಗುತ್ತಾಳೆ. ಚಿನ್ನದಂಥ ಹುಡುಗಿ ಅನ್ನುತ್ತಿದ್ದವರ ಬಾಯಲ್ಲಿ ಇಂತಹ ಮಾತುಗಳು. ಇದನ್ನೆಲ್ಲ ಕೇಳುವ ಪರಿಸ್ಥಿತಿ ನನ್ನದಾಗಬೇಕಿತ್ತೇ. ಮದುವೆಯ ಆಮಂತ್ರಣ ಹಂಚೋಕ್ಕೂ ಸಹ ನಾನು ಹೋಗಿರಲಿಲ್ಲ. ದೃಷ್ಟಿ ಗೋವಿಂದನೇ ನೋಡ್ಕೊಂಡಿದ್ರು. ಇವನನ್ನು ಬಿಟ್ಟು ಬೇರೆ ಯಾರು ಗಂಡು ಸಿಗ್ಲಿಲ್ವೇ ಎಂದು ಎಲ್ಲರೂ ಕೇಳಿದ್ರೆಂದು ಗೋವಿಂದ ತಿಳಿಸಿದ್ದನಲ್ವೇ? ಏನು ಮಾಡೋದು, ಎಲ್ಲ ನನ್ನ ಹಣೆ ಬರಹ. ನಡಿವಸು, ನೀನು ಮಂಕಾಗಿರೋದನ್ನು ನೋಡಿದರೆ ಜನ ಮತ್ತಷ್ಟು ಕುಹಕದ ಮಾತುಗಳನ್ನು ಮಾತಾಡ್ತಾರೆ, ಇನ್ನಷ್ಟು ನಿನ್ನನ್ನು ನೋಯಿಸ್ತಾರೆ. ಅವರ ಮಾತುಗಳಿಗೆಲ್ಲ ನಾವು ಬೆಲೆ ಕೊಡಲೇಬಾರ್ದು ಎಂದಿದ್ದ ತಂಗಿಯನ್ನು ಹಿಂಬಾಲಿಸಿ ಬಂದ ಗೋವಿಂದ, ಇವರು ಹೇಗಂತ ನಿಮಗೆ ಗೊತ್ತಿಲ್ವಾ ಅಕ್ಕ? ಇಷ್ಟು ದಿನ ನಮ್ಮ ಕೀರ್ತಿಯನ್ನು ನೋಡಿ ಹೊಗಳ್ತಾ ಇದ್ದವರು ನಮ್ಮ ಒಂದೇ ಒಂದು ತಪ್ಪು ಸಿಕ್ಕರೂ ಸಾಕು ನಮ್ಮನ್ನು ಕಾಲಡಿಗೆ ಹಾಕಿ ಮೆಟ್ಟಿ ತುಳಿದ್ಬಿಡ್ತಾರೆ. ನಾವು ಅದಕ್ಕೆ ಅವಕಾಶ ಕೊಡಲೇಬಾರ್ದು. ಅಲ್ಲಿ ಮಗಳು ನಿನಗೋಸ್ಕರ ಊಟದ ಎಲೆನ ಹಿಡಿದು ಕುಳಿತಿದ್ದಾಳೆ. ಹೇಳು, ನೀನು ಬರ್ದೇ ಅವಳು ಊಟ ಮಾಡಲ್ಲ ಅನ್ನೋದು ನಿನಗೆ ತಿಳಿದಿದೆ ತಾನೆ ಎಂದವಳು ತಂಗಿ ವಿನುತ. ನೋಡಿದ್ಯಾ ವಿನು, ಪ್ರತಿಯೊಂದು ವಿಷಯಕ್ಕೂ ನನ್ನನ್ನು ಕಾಯ್ತಾ ಇದ್ದ ನನ್ನ ಮಗಳು ಈ ವಿಷಯವನ್ನು ಮಾತ್ರ ನನಗಿಷ್ಟವಿಲ್ಲದೆ ಎದುರು ಮಾಡಿದ್ದಾಳೆ. ನನಗೆ ನೋವಾಗಲ್ವಾ? ನೋಡು ಅಕ್ಕ, ಅದನ್ನೆಲ್ಲ ಮಾತಾಡುವ ಸಮಯವೂ ಇದಲ್ಲ. ಈಗ ಮೊದಲು ಊಟ ಆಗಬೇಕು. ಅಲ್ಲಿ ಅಭಿಮನ್ಯುವಿನ ಮನೆಗೆ ಹೋಗಿ ಮಗಳನ್ನ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಬೇಕು. ನಂತರದ ಶಾಸ್ತ್ರಗಳಿಗೆ ಹಣಿ ಮಾಡಬೇಕು. ನೆನಪಿದೆ ತಾನೇ ಅವನಿಗೆ ಯಾರು ಇಲ್ಲ ಎನ್ನುವುದು? ನೀ ಹೀಗೆ ಮಂಕಾಗಿ ಕುಳಿತರೆ ದೃಷ್ಟಿ ತನ್ನ ಮುಖದ ಮೇಲಿನ ನಗುವನ್ನು ಮರೆತು ಬಿಡ್ತಾಳೆ. ಅವಳಿಗೆ ಇದೆಲ್ಲ ಸಂಭ್ರಮ ಪಡುವ ವಿಷಯಗಳು ತಾನೇ. ಮುಂದಿನದು ಮುಂದೆ ದೇವರ ಇಚ್ಛೆ ಇದ್ದಂತೆ ನಡೆಯುತ್ತದೆ. ಆದರೆ ಅವಳ ಇಂದಿನ ಸಂಭ್ರಮವನ್ನು ನಾವು ಹಾಳು ಮಾಡೋದು ಬೇಡ. ಮನೆ ಮೆಚ್ಚಿದ್ದವನನ್ನು ಮದುವೆಯಾಗಿ ಹೊಸ ಬದುಕನ್ನು ಕಟ್ಟಿಕೊಳ್ಳೋಕೆ ಹೊರಟಿದ್ದಾಳೆ. ನಾವೀಗ ಖುಷಿಯಿಂದ ಹರಿಸೋಣ. ನಮ್ಮ ಹಾರೈಕೆಯಿಂದ ಅವಳ ಬಾಳು ಹಸನಾದರೆ ಸಾಕು. ನಾನೀಗ ನಗುವಿನ ಮುಖವಾಡ ಧರಿಸಿಲ್ವಾ? ನನಗೊತ್ತು ವಿನು, ಅವಳಿಗೆ ನಾನಿಲ್ಲದಿದ್ದರೆ ಆಗಲ್ಲ ಅಂತ. ಆದರೆ ನನ್ನ ಹತ್ರ ತಡೆದುಕೊಳ್ಳೋಕೆ ಆಗ್ತಿಲ್ಲ ಕಣೆ. ಏನು ಮಾಡಿ ಹೇಳು? ಅವನೊಡನೆ ಮಗಳನ್ನು ನೋಡೋಕ್ಕೆ ಮನಸ್ಸಿಗೆ ತುಂಬ ಹಿಂಸೆ ಆಗ್ತಿದೆ. ನೀನು ಆ ಥರದ ಯೋಚನೆಗಳನ್ನು ಬಿಟ್ಬಿಡು. ನೀನು ಗಮನಿಸಿಲ್ಲ, ಆದರೆ ನಾನು ಗಮನಿಸಿದ್ದೀನಿ. ಅಭಿಮನ್ಯುವಿನ ಕಂಗಳಲ್ಲಿ ನಿನ್ನ ಮಗಳ ಬಗ್ಗೆ ಅದೆಷ್ಟು ಗೌರವ ಅಭಿಮಾನ ಇದೆ ಗೊತ್ತಾ? ಇರದೆ ಏನಾಗುತ್ತೆ ಹೇಳು? ಅಂಥವನನ್ನ ಮದುವೆಯಾಗೋಕೆ ಯಾರಾದರೂ ಬರ್ತಿದ್ರಾ? ಈ ಪೆದ್ದಿಗೆ ಅದೇನು ಮೋಡಿ ಮಾಡಿದ್ದಾನೋ.
ನಿಲ್ಸು ಅಕ್ಕ, ನೀನು ಈ ರೀತಿ ಮಾತಾಡಿದ್ರೆ ನನಗೆ ಸ್ವಲ್ಪವೂ ಇಷ್ಟ ಆಗಲ್ಲ. ಇನ್ನೂ ದೃಷ್ಟಿ ಕಿವಿಗೇನಾದ್ರೂ ಬಿದ್ದರೆ ಏನು ಅಂದುಕೊಂಡಾಳು ಹೇಳು. ಅವನೀಗ ನಿನ್ನ ಅಳಿಯ, ಆ ಸ್ಥಾನಕ್ಕಾದ್ರೂ ಗೌರವ ಕೊಡು. ಬೇರೆಯವರಿಗೆ ಹೇಳೋಕೆ ಸುಲಭ ವಿನು, ನೀನು ನನ್ನ ಸ್ಥಾನದಲ್ಲಿದ್ದರೆ ಏನು ಮಾಡ್ತಿದ್ದೆ ಹೇಳು? ಹೀಗಿರುವ ರೀತಿಯಲ್ಲೇ ಇರ್ತಿದ್ಯಾ? ವಸುಮತಿಯ ಪ್ರಶ್ನೆಗೆ ವಿನುತಾ ಬಳಿ ನಿಜಕ್ಕೂ ಉತ್ತರವಿರಲಿಲ್ಲ. ಉತ್ತರಿಸೋಕೆ ಆಗಲ್ಲ ಅಲ್ವಾ? ಯಾವುದಾದ್ರೂ ಸಮಸ್ಯೆ ಬೇರೆಯವರಿಗೆ ಬಂದಾಗಲೇ ಸುಲಭವಾಗಿ ಹಾಗೆ ಮಾಡು ಹೀಗೆ ಮಾಡು ಅನ್ಬೋದು, ಅನೇಕ ಪರಿಹಾರಗಳನ್ನು ಹೇಳ್ಬೋದು. ಅದೇ ನಮ್ಮ ಬುಡಕ್ಕೆ ಬಂದರೆ ಪರಿಹರಿಸೋದು ಸುಲಭವಲ್ಲ. ನಡಿ ಹೋಗೋಣ, ನನ್ನಿಂದ ನನ್ನ ಮಗಳು ಕಾಯೋದು ಬೇಡ. ವಸುಮತಿ ಹೊರಗೆ ಹೊರಟಾಗ ವಿನುತಾ ಮೌನವಾಗಿ ಹಿಂಬಾಲಿಸಿದವಳ ಮನದಲ್ಲಿದ್ದದ್ದು ಅಕ್ಕ ಕೇಳಿದ ಪ್ರಶ್ನೆಯೇ. ನಿಜವಾಗಿಯೂ ನಾನು ಅಕ್ಕನ ಸ್ಥಾನದಲ್ಲಿದ್ದಿದ್ರೆ ಏನ್ ಮಾಡ್ತಿದ್ದೆ? ನಾನೇ ಅಭಿಮನ್ಯುವನ್ನ ಕೊಂದ್ಬಿಡ್ತಿದ್ನೋ ಏನೋ. ಆ ವಿಷಯದಲ್ಲಿ ಅಕ್ಕನಿಗೆ ಸಹನೆ ಹೆಚ್ಚು. ಎಲ್ಲೋಗಿದ್ದೆ ಅಮ್ಮ? ಆವಾಗಿಂದ ಕಾಯ್ತಿದ್ದೆ. ನೀವಿಬ್ರು ಊಟ ಶುರು ಮಾಡಬಾರ್ದಾಗಿತ್ತಾ? ನನಗೋಸ್ಕರ ನಿನ್ನ ಗಂಡನನ್ನ ಕಾಯುವಾಗೆ ಮಾಡ್ದೆಲ್ಲ. ಹೀಗಿನಿಂದಲೇ ಹೀಗಾದ್ರೆ ಹೇಗೆ? ವಸುಮತಿ ನಗುತ್ತಾ ಮಾತಾಡಿದ್ದಾಗ ಅಭಿಮನ್ಯು ದೃಷ್ಟಿ ಇಬ್ಬರಿಗೂ ಅಚ್ಚರಿ. ಅಮ್ಮ ನೀನು ಕಣ್ಣರಳಿಸಿದ್ದಳು ಮಗಳು. ಹ್ಞೂ ಮಗಳೇ, ನಿನ್ನ ಖುಷಿ ಇವನಲ್ಲಿರುವಾಗ ನಾನ್ಯಾಕೆ ಬೇಡ ಎನ್ಲಿ? ಇಬ್ಬರು ಊಟ ಶುರು ಮಾಡಿ ಎನ್ನುತ್ತಾ ಮಗಳ ಪಕ್ಕದಲ್ಲಿ ಕುಳಿತು ಊಟ ಶುರು ಮಾಡಿದಾಗ ನವ ದಂಪತಿಗಳು ಖುಷಿಯಿಂದ ಮುಖ ನೋಡಿಕೊಂಡ್ರೆ ವಸುಮತಿಯ ಮನದೊಳಗಿನ ಧಾವಾಗ್ನಿಯ ಅರಿವಾಗಿದ್ದು ವಿನುತಾ ಹಾಗೂ ಗೋವಿಂದರಿಗೆ ಮಾತ್ರ. ಮುಂದೆ ನಡೆದದ್ದೆಲ್ಲ ಸಂಭ್ರಮವಾಗಿಯೇ. ದೃಷ್ಟಿಯ ಒಂದಿಬ್ರು ಗೆಳತಿಯರಿಂದ ಊಟದ ಸಮಯ ಇನ್ನಷ್ಟು ಕಳೆಗಟ್ಟಿತು. ಸಾಕು ಎನಿಸುವಷ್ಟು ಇಬ್ಬರು ಒಬ್ರಿಗೊಬ್ರು ತಿನ್ನಿಸುವವರೆಗೂ ಬಿಡಲೇ ಇಲ್ಲ. ಬೆಳ್ಳಗಿನ ದೃಷ್ಟಿ ಕೆಂಪಾಗ್ಬಿಟ್ಟಿದ್ದಳು. ಮದುವೆ ಮುಗಿದು ಜನರು ಇಂದಿನಿಂದ ಇಷ್ಟೇ ಮಾತಾಡಿದ್ರು, ಊಟವನ್ನ ಮಾತ್ರ ಗಡದ್ದಾಗೆ ಮಾಡಿದ್ರು. ಉಡುಗೊರೆಯನ್ನ ಕೊಂಡೊಯ್ಯಲು ಮರೆಯಲಿಲ್ಲ. ಅನಾಥನಾದ ಅಭಿಮನ್ಯುವಿಗೆ ಅವನ ಬಳಗದವರು ಯಾರೂ ಇಲ್ಲ. ಗೋವಿಂದನೇ ಹೋಗಿ ಮನೆಯನ್ನೆಲ್ಲ ಅಲಂಕರಿಸಿ ವಧು ಪ್ರವೇಶಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿದ್ದ. ಸುಸೂತ್ರವಾಗಿ ಎಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡಿ ಆ ಮನೆಯನ್ನ ಪ್ರವೇಶಿಸಿ ಮೊದಲ ದೀಪವನ್ನು ಬೆಳಗಿದಾಗ ದೃಷ್ಟಿಯ ಮನದಲ್ಲಿ ಅಪಾರವಾದ ನೆಮ್ಮದಿ. ಅಭಿಮನ್ಯು ಯಾವುದೋ ಸಣ್ಣ ರೂಮಿನಲ್ಲಿದ್ದವ. ಮದುವೆ ನಿಶ್ಚಯವಾದ ಮೇಲೆ ಮನೆಯೊಂದನ್ನು ನೋಡಿದ್ದ. ಎಲ್ಲವೂ ದೃಷ್ಟಿಯ ಇಚ್ಛೆಯೇ. ಆದರೆ ಮನೆಯೊಳಗೆ ಮಾತ್ರ ಬಂದಿರಲೇ ಇಲ್ಲ. ಅಭಿ, ಈ ಮನೆಯೊಳಗೆ ಬರಬೇಕು ಅಂದರೆ ನಾನು ಶಾಸ್ತ್ರೋಕ್ತವಾಗಿ ನಿನ್ನ ಕೈ ಹಿಡಿದ ಮೇಲೇನೆ. ನಿನಗೆ ಹೇಗನ್ಸುತ್ತೋ ಹಾಗೆ ಮನೆಯನ್ನು ರೆಡಿ ಮಾಡು, ನಾನು ಬಂದ ಮೇಲೆ ಸರಿ ಮಾಡ್ಕೊಳ್ತೀನಲ್ಲ ಎಂದವಳಿಗೆ. ಬರಬಾರ್ದು ಅಂತಲ್ಲ, ಇಲ್ಲಿಯ ತನಕ ಕನಸನ್ನೇ ಕಟ್ಟದವನು ಈಗ ಸ್ವಲ್ಪವಾದರೂ ಬದಲಾಗಲಿ ಎನ್ನುವುದು ಅವಳ ಆಶಯ. ಹಾಗಾಗಿ ಪ್ರತಿಯೊಂದನ್ನು ಅವನಿಗೆ ಬಿಟ್ಬಿಟ್ಟಳು. ಅವಳಿಗೆ ಒಡವೆ ವಸ್ತ್ರಗಳನ್ನು ಸಹ ಅವನೇ ಆಯ್ಕೆ ಮಾಡಿದ್ದ. ನಿಜ ಹೇಳಬೇಕೆಂದರೆ ದೃಷ್ಟಿಗೆ ಎಲ್ಲವೂ ಸರಿಯಾಗಿ ಇರಬೇಕು. ಅವಳ ಕೆಲಸವನ್ನು ಅವಳೇ ಮಾಡುತ್ತಾಳೆಯೇ ಹೊರತು ಇನ್ನೊಬ್ಬರನ್ನು ಅವಲಂಬಿಸಲಾರಳು. ಪ್ಲೀಸ್ ಸೃಷ್ಟಿ, ನನಗಿದೆಲ್ಲ ತಿಳಿಯೋದಿಲ್ಲ, ನಿನ್ನ ಜೊತೆಯಲ್ಲಿದ್ದರೆ ಸಾಕು ಎಂದಿದ್ದ ಅಭಿಮನ್ಯು. ಇಲ್ಲ ಅಭಿ, ನಿನ್ನವಳಿಗೋಸ್ಕರ ನಿನಗೇನು ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ಮಾಡು. ನಾನು ಬಂದರೆ ಅದೆಲ್ಲ ನನಗೆ ಇಷ್ಟವಾಗ್ಬಿಡುತ್ತದೆ. ನಾನು ಅದೆಲ್ಲ ಕನಸುಗಳನ್ನು ಕಂಡಿಲ್ಲ ಕಣೆ. ನಿಜ ಹೇಳಬೇಕಂದ್ರೆ ಹುಡುಗಿಯರಿಗೆ ಏನೇನು ಇಚ್ಛೆಗಳಿರುತ್ತೆ ಅನ್ನೋದೇ ನಂಗೆ ತಿಳಿದಿಲ್ಲ ಎಂದು ಅಭಿಮನ್ಯು ತಲೆ ತಗ್ಗಿಸಿದಾಗ ದೃಷ್ಟಿ ಮನದ ತುಂಬ ನೋವು. ಅಭಿ, ಇಷ್ಟು ದಿನ ಕನಸು ಕಾಣ್ತಿದ್ರೇನು? ಈಗ ಕಾಣ್ಬೋದಲ್ವಾ? ನಮ್ಮಿಬ್ಬರ ಹೊಸ ಬದುಕು ಶುರುವಾಗ್ತಿದೆ. ನನಗೂ ಆಸೆ ಇರಲ್ವಾ? ನನ್ನವನು ನನಗೋಸ್ಕರ ಏನಾದರೂ ಮಾಡಲಿ ಅಂತ. ನನಗೇನು ತುಂಬ ಆಸೆಗಳಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅವನ ಮುಖವನ್ನು ತನ್ನ ಕೈಗಳಲ್ಲಿ ಬಳಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅಭಿಮನ್ಯುವಿಗೆ ಅವಳ ಪ್ರೀತಿಗೆ ಸೋತು ಹೋಗಿದ್ದ. ಮತ್ತೆ ಅವನು ಅವಳ ಬಳಿ ಏನೂ ಕೇಳಿರಲಿಲ್ಲ. ತನಗನ್ಸಿದ್ದನ್ನು ಮಾಡಿದ್ದ. ದೇವರ ಮುಂದೆ ಇನ್ನು ಕಣ್ಮುಚ್ಚಿ ಕುಳಿತಿದ್ದ ದೃಷ್ಟಿಯ ಹೆಗಲನ್ನು ಸ್ಪರ್ಶಿಸಿದಾಗ ಕಣ್ ತೆರೆದು ಗಂಡನತ್ತ ನೋಡಿದವಳು ನಗು ಸೂಸಿದಳು. ಏನಾಯ್ತು? ಏನಿಲ್ಲ, ಮುಂದಿನ ಜೀವನಕ್ಕಾಗಿ ದೇವರ ಬಳಿ ಕೇಳ್ಕೋಬೇಕಲ್ಲ. ಬನ್ನಿ ಹೊರಗೋಗೋಣ, ಎಲ್ಲ ಕಾಯ್ತಿರ್ಬೋದು. ಇಬ್ಬರು ಹೊರ ಬಂದಾಗ ಅಡುಗೆಯ ಘಮ ಸುತ್ತಲೂ ಹರಡಿತ್ತು. ಎಲ್ಲರೂ ದೃಷ್ಟಿಯ ಬಂಧುಗಳೇ. ಅಭಿಮನ್ಯುನವರು ಯಾರೂ ಇರಲಿಲ್ಲ. ಯಾಕೋ ಅವನ ಮನೆಯಲ್ಲೇ ಅವನಿಗೆ ಒಂಟಿತನ ಕಾಡತೊಡಗಿತು. ತನ್ನ ತಾಯಿಯೊಡನೆ ಮಾತಾಡ್ತಿದ್ದ ದೃಷ್ಟಿಯನ್ನು ಕರೆಯಬೇಕೆನ್ನಿಸಲಿಲ್ಲ. ಮನೆಯ ಹಿಂದಿದ್ದ ಕಟ್ಟೆಯ ಮೇಲೆ ಹೋಗಿ ಕುಳಿತವನಿಗೆ ದೃಷ್ಟಿಯೊಂದಿಗಿನ ಒಡನಾಟ ನೆನಪಾಗಿತ್ತು. ದೃಷ್ಟಿ ಯಾಕೆ ನನ್ನನ್ನು ಮದುವೆ ಆದ್ಲು ಎನ್ನುವುದು ಅವನಿಗಿನ್ನೂ ಅರ್ಥವಾಗದ ವಿಷಯ. ಇಬ್ಬರ ನಡುವೆ ಪರಿಚಯವಿತ್ತು. ಅದು ಸಹ ಅವಳಾಗಿ ಬಂದು ಮಾಡಿಕೊಂಡಿದ್ದು. ಇಬ್ಬರದ್ದು ಒಂದೇ ಆಫೀಸ್ನಲ್ಲಿ ಕೆಲಸ. ಆಫೀಸ್ನಲ್ಲೂ ಸಹ ಎಲ್ಲರೂ ನನ್ನೊಡನೆ ಒಂದು ರೀತಿಯ ಅಂತರ ಕಾಯ್ದಿಟ್ಟುಕೊಂಡವರೇ. ಕೆಲವರು ಸಹಜವಾಗಿ ಮಾತಾಡಿದ್ರು. ತಾನು ಒಬ್ಬ ಕೊಲೆಗಾರ ಎನ್ನುವುದು ಅವರ ಮನದಲ್ಲಿದೆ ಎನ್ನುವುದು ಅವರ ಕಂಗಳಲ್ಲೇ ಗೋಚರವಾಗಿಬಿಡ್ತಿತ್ತು. ಅವನೇ ಮಾತು ಬೆಳೆಸದೆ ನಡೆದು ಬಿಡ್ತಿದ್ದ. ಹಾಗಂತ ಅವರ ನಡವಳಿಕೆಯಿಂದ ಅವನಿಗೇನು ಬೇಸರವಿಲ್ಲ. ಯಾಕೆಂದರೆ ಇದಕ್ಕಿಂತ ಹೀನ ಮಟ್ಟದ ತಿರಸ್ಕಾರವನ್ನು ಕಂಡಿದ್ದವನಿಗೆ ಇದೆಲ್ಲ ಏನೂ ಅಲ್ಲ. ಕೊನೆ ಪಕ್ಷ ಆಫೀಸ್ನಲ್ಲಿ ಎಲ್ಲರೂ ಮಾತಾಡದಿದ್ರು ಎದುರಿಗೆ ಸಿಕ್ಕಾಗ ಆಯಂತಾರೆ, ಒಂದು ನಗು ಹರಳಿಸುತ್ತಾರೆ. ಮೇಲಾಗಿ ಮ್ಯಾನೇಜರ್ ಪುಡ್ಸಾಮಿ ಚೆನ್ನಾಗಿಯೇ ಆಧರಿಸುತ್ತಾರೆ. ನನ್ನ ಕೆಲಸದ ಬಗ್ಗೆ ಮೆಚ್ಚುಗೆ ಇದೆ ಅವರಿಗೆ ಎಂದು ನನ್ನ ಇಂದಿನ ಜೀವನದ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಎಲ್ಲರನ್ನೂ ನೋಡಿದ ರೀತಿಯಲ್ಲೇ ನನ್ನನ್ನು ನೋಡ್ತಾರೆ. ಬಹುಶಃ ಕೆಲಸವೇ ಸಿಗುವುದಿಲ್ಲ ಅಂತ ತಿಳಿದಿದ್ದ ನನಗೆ ಕೆಲಸ ಕೊಟ್ಟು ನನ್ನ ಬದುಕು ಈ ಹಂತಕ್ಕೆ ನಿಂತಿದೆ ಅಂದರೆ ಒಂದು ರೀತಿಯಲ್ಲಿ ಅವರೇ ಕಾರಣ. ಮದುವೆಗೂ ಬಂದು ಹಾರೈಸಿ ದೊಡ್ಡ ಉಡುಗೊರೆಯೊಂದನ್ನು ನೀಡಿ ಹೋದ್ರು. ಹೀಗೆ ಸಾಗುತ್ತಿದ್ದ ಅವನ ಯೋಚನೆಗಳಿಗೆ ಕಡಿವಾಣ ಹಾಕಿದ್ದು ಗೋವಿಂದ.
ಅಭಿಮನ್ಯು ಒಬ್ಬನೇ ಇಲ್ಲಿ ಯಾಕೆ ಕುಳಿತಿದ್ದೀಯ? ಎಲ್ಲರೂ ಅಲ್ಲೇ ಇದ್ದಾರೆ, ಬಾ. ತೊಂದರೆ ಇಲ್ಲ ಮಾವ, ಅವರೆಲ್ಲ ಆರಾಮಾಗಿ ಮಾತಾಡ್ಕೊಳ್ಳಿ. ನಾನು ಹೋದ್ರೆ ಅವರ ಏಕಾಂತಕ್ಕೆ ತೊಂದರೆ ಆಗ್ಬೋದು. ಯಾಕೆ ಹಾಗನ್ಕೋತೀಯ ಅಭಿಮನ್ಯು? ಇಷ್ಟು ದಿನ ಏನೇ ಆಗಿರ್ಬೋದು, ಆದರೆ ಈಗ ನೀನು ನಮ್ಮವನೇ. ನೀನಾಗೆ ನಮ್ಮೊಳಗೆ ಬಂದು ಬೆರೆಯಬೇಕೇ ಹೊರತು ಅವರು ನಿನ್ನನ್ನು ಹುಡುಕಿ ಬರಲಾರರು. ಈಗಲೇ ಇಷ್ಟು ಹಿಂಜರಿಕೆ ಪಟ್ರೆ ದೃಷ್ಟಿಯ ಜೊತೆ ಹೇಗೆ ಬಾಳ್ತೀಯ? ಅವಳು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ನಾನು ಬೇಡ ಅಂತ ಒಂದು ಮಾತು ಸಹ ಹೇಳಿಲ್ಲ. ಆದರೆ ಅವಳಿಗೆ ನೋವಾಗುವಂತೆ ಮಾತ್ರ ನೀನು ನೋಡ್ಕೋಬಾರ್ದು. ಹಾಗೇನಾದ್ರೂ ಆದ್ರೆ ನನಗೆ ಕೆಟ್ಟ ಕೋಪ ಬರುತ್ತಷ್ಟೇ. ಅವಳು ಖುಷಿಯಿಂದ ಇರ್ಬೇಕಂದ್ರೆ ನೀನು ಮೊದಲು ಬದಲಾಯಿಸ್ಕೋಬೇಕು. ನಿನ್ನನ್ನ ಎಲ್ಲರೊಡನೆ ಬೆರೆಯೋದನ್ನ ಮಾಡು. 1 ಬಾರಿ 2 ಬಾರಿ ಇಲ್ಲ 4 ಬಾರಿ ನಮ್ಮನ್ನ ತಿರಸ್ಕರಿಸಬಹುದು. ಪದೇ ಪದೇ ತಿರಸ್ಕರಿಸೋಕೆ ಅವರಿಂದ ಸಾಧ್ಯವಾಗುತ್ತಾ? ಖಂಡಿತ ಆಗಲ್ಲ. ಆಗ ಅವರಿಗೆ ನಮ್ಮ ಒಳ್ಳೆಯತನಗಳು ಕಾಣಿಸುತ್ತಾ ಹೋಗುತ್ತೆ. ನಮ್ಮನ್ನ ಅವರಲ್ಲೊಬ್ಬರಾಗಿ ಸ್ವೀಕಾರ ಮಾಡಿಯೇ ಮಾಡುತ್ತಾರೆ ಎಂದಿದ್ದು ಗೋವಿಂದ. ಗೋವಿಂದನ ಮಾತುಗಳಿಂದ ಅಭಿಮನ್ಯುವಿಗೆ ಖುಷಿಯಾಗಿತ್ತು. ದೃಷ್ಟಿಯ ಮೇಲಿನ ಪ್ರೀತಿಯನ್ನ ಗೋವಿಂದನ ಕಂಗಳಲ್ಲಿ ಕಂಡಿದ್ದ. ದೃಷ್ಟಿಯ ಆಗಮನದಿಂದ ನನ್ನ ಬದುಕು ಹೊಸ ರೂಪ ಪಡೆಯುತ್ತಿದೆಯಾ ಎನ್ನುವ ಅನಿಸಿಕೆ ಮೂಡತೊಡಗಿತ್ತು. ಮತ್ತೆ ಯೋಚನೆಗಳಲ್ಲಿ ಮುಳುಗಿದ್ದ ಅಭಿಮನ್ಯುವನ್ನು ಎಚ್ಚರಿಸುತ್ತಿಲ್ಲ ಗೋವಿಂದ. ಇವೆಲ್ಲ ಒಂದೇ ದಿನಕ್ಕೆ ಆಗುವ ಬದಲಾವಣೆಯಲ್ಲ ಅನ್ನೋದು ಅವನಿಗೂ ಗೊತ್ತು. ಅವನನ್ನ ಅವನ ಪಾಡಿಗೆ ಬಿಟ್ಟು ತಂಗಿಯ ಮಗಳತ್ತ ನಡೆದ್ರು. ದೃಷ್ಟಿ, ಮಾವ ಗೋವಿಂದನ ಕರೆಗೆ ವಸುಮತಿಯ ಜೊತೆ ಮಾತಾಡ್ತಿದ್ದವಳು ಅವನತ್ತ ನೋಡಿದಳು. ಏನ್ ಮಾವ, ಏನಾದ್ರೂ ಬೇಕಿತ್ತಾ? ನನಗೇನು ಬೇಡ ದೃಷ್ಟಿ, ಅಲ್ಲಿ ನಿನ್ನ ಗಂಡ ಒಬ್ಬನೇ ಇದ್ದಾನೆ. ನಿನ್ನ ಮಾತುಕತೆಗಳಿಗೆ ಎಲ್ಲಿ ತೊಂದರೆ ಆಗುತ್ತೇನೋ ಅಂದ್ಕೊಂಡು ದೂರವೇ ಉಳಿದಿದ್ದಾನೆ. ಹೋಗಿ ಅವನ ಜೊತೆ ಇರು. ಅವನಿಗೂ ತಾನು ಒಬ್ಬಂಟಿ ಅನಿಸ್ಬಾರ್ದಲ್ವಾ? ಊಟಕ್ಕಾದ ಕೂಡಲೇ ನಾವು ಕರಿತೀವಿ. ಅಲ್ಲ ಮಾವ, ಇಲ್ಲೇನಾದ್ರೂ ಕೆಲಸ ಇದೆಯೇನೋ? ಇಲ್ಲಿ ಏನೇ ಇದ್ರೂ ನಾವು ಮಾಡ್ತೀವಿ, ಆಮೇಲೆ ನೀನ್ ಮಾಡೋದಿದ್ದೇ ತಾನೆ. ಗೋವಿಂದನ ಮಾತುಗಳಿಗೆ ಮತ್ತೆ ಬದಲು ಹೇಳಲಿಲ್ಲ ಅವಳು. ಮನೆಯನ್ನ ಹುಡುಕೋಕೆ ತುಂಬಾ ಪ್ರಯತ್ನ ಪಟ್ಟಿದ್ದ ಅಭಿಮನ್ಯು ಮೊದಲೇ ಅವನಿಗೆ ಬಂದಿರುವ ಹಣೆ ಪಟ್ಟಿ ಅವನಿಗೆ ಯಾವುದೂ ಸುಲಭವಾಗಿ ಸಿಕ್ಕುವಂತಿರಲಿಲ್ಲ. ಮನೆ ಮಾರಾಟಕ್ಕಿದೆ ಎಂದು ಇದ್ದ ಕಡೆ ಎಲ್ಲಾ ಸಂಚರಿಸಿದ್ದ. ಕೆಲವರಿಗೆ ಅವನ ಬಗ್ಗೆ ಮೊದಲೇ ಗೊತ್ತಾಗಿ ಅವನ ಹತ್ತಿರ ಮಾತಾಡೋಕ್ಕೂ ಮನಸ್ಸು ಮಾಡ್ತಿರ್ಲಿಲ್ಲ. ಇನ್ನು ಕೆಲವರು ಮನೆಯನ್ನೆಲ್ಲ ತೋರಿಸಿ ಒಪ್ಪಿಗೆ ಕೊಟ್ಟು ಮತ್ತೆ 1-2 ದಿನಗಳಾದ ಮೇಲೆ ಇಲ್ಲ ಎಂದು ನಕಾರ ಸೂಚಿಸ್ತಿದ್ರು. ಅರ್ಧ ಬೆಂಗಳೂರನ್ನೇ ಅಲೆದಾಡಿದ್ದ. ಎಲ್ಲೂ ಸಹ ಮನೆ ಸಿಗದೇ ಇದ್ದಾಗ ತನ್ನವಳಿಗೋಸ್ಕರ ಒಂದು ಮನೆಯನ್ನೂ ಸಹ ಮಾಡಲಾಗದೇನೋ ಎನ್ನುವ ನಿರುತ್ಸಾಹ ಉಂಟಾಗುವ ಹೊತ್ತಿಗೆ ಮ್ಯಾನೇಜರ್ ಪುಟ್ಟಸ್ವಾಮಿ ತಮ್ಮದೊಂದು ಮನೆಯನ್ನ ಕೊಡುವ ವಿಚಾರವನ್ನ ತಿಳಿಸುವುದರ ಜೊತೆಗೆ ಮನೆಯನ್ನು ತೋರಿಸಿದ್ರು. ಒಂಟಿಯಾದ ಮನೆ, ಅಕ್ಕಪಕ್ಕದಲ್ಲಿ ತೊಂದರೆ ಕೊಡೋಕೆ ಯಾರೂ ಇಲ್ಲ. ದೊಡ್ಡದಾದ ಅಂಗಳ, ಸುತ್ತಲೂ ಜಾಗ ಇದ್ದು ಅವನಿಗೆ ತುಂಬಾ ಇಷ್ಟವಾಗಿತ್ತು. ಒಪ್ಪಿಗೆ ಸೂಚಿಸಿದವ ಪುಟ್ಟಸ್ವಾಮಿ ಹೇಳಿದಕ್ಕಿಂತ ಹೆಚ್ಚಿಗೆ ಹಣವನ್ನ ನೀಡಿದ್ದ. ಪುಟ್ಟಸ್ವಾಮಿಗೆ ಇವನ ಮೇಲೆ ಅದೇನು ಅಭಿಮಾನವೋ. ಮನೆಯಲ್ಲಿ ಪ್ರತಿಯೊಂದು ವ್ಯವಸ್ಥೆಯನ್ನ ಖುದ್ದಾಗಿ ನಿಂತು ಮಾಡಿಸಿದ್ದ. ಅಭಿ ಪಕ್ಕದಲ್ಲಿ ಬಂದು ಕುಳಿತ ದೃಷ್ಟಿ ಕರೆದಿದ್ದಳು. ತನ್ನನ್ನ ಕಣ್ಣು ಮಿಟುಕಿಸದೆ ನೋಡಲಾರಂಭಿಸಿದ್ದನ್ನ ನೋಡಿ ಸಣ್ಣದಾಗಿ ನಾಚಿದ್ದಳು. ಯಾಕೆ ಆಗ ನೋಡ್ತಿದ್ದೀರಾ? ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಒಂದು ಮದುವೆ ಆಗಿದೆ. ಮುದ್ದಾದ ಹುಡುಗಿ ನನಗೆ ಹೆಂಡತಿಯಾಗಿ ಸಿಕ್ಕಿದ್ದಾಳೆ. ಒಂಟಿಯಾಗಿದ್ದವನ ಜೊತೆಯಾಗಿದ್ದಾಳೆ. ಇದೆಲ್ಲ ನಿಜವಾಗದೆ ಕನಸಾದ್ರೆ ಅನ್ನೋ ಭಯ ಒಮ್ಮೊಮ್ಮೆ ಕಾಡ್ಬಿಡುತ್ತೆ. ಕನಸಲ್ಲ, ನಿಜ. ನಿಮ್ಮೆದುರು ನಡೆಯುತ್ತಿರುವುದೆಲ್ಲವೂ ನಿಜವೇ. ನನಗೂ ಖುಷಿ ಆಗ್ತಿದೆ. ಅಮ್ಮ ಒಪ್ಪಿಗೆಯನ್ನ ಕೊಡದಿದ್ದರೆ ಏನ್ ಮಾಡೋದು ಅನ್ನೋ ಚಿಂತೆ ಇತ್ತು. ಅವಳ ಒಪ್ಪಿಗೆ ಇಲ್ಲದೆ ನಮ್ಮ ಮದುವೆ ಅಂತೂ ನಡೀತಿರ್ಲಿಲ್ಲ. ಆದರೀಗ ಅದಿಲ್ಲ. ಎಲ್ಲರೂ ಒಪ್ಪಿದ್ದಾರಲ್ಲ, ಅಷ್ಟೇ ಸಾಕು. ಅವನ ಭುಜಕ್ಕೆ ತಾಕುತ್ತಾ ನೋಡಿದ್ದಳು ದೃಷ್ಟಿ. ಅವರಿಗೆಲ್ಲ ನನ್ನ ಬಗ್ಗೆ ಮನಸ್ಸಿಲ್ಲ ಅನ್ನೋದು ನಿಂಗೂ ಗೊತ್ತು ತಾನೆ? ಯಾಕೋ ಅವರನ್ನೆಲ್ಲ ನೋಡಿದಾಗ ನಿನ್ನ ಹಠಕ್ಕೆ ನಾನು ಒಪ್ಪಾರ್ದಿತ್ತೇನೋ ಎನ್ನುವ ಭಾವನೆ ನನ್ನನ್ನು ಕಾಡ್ತಾ ಇದೆ. ನಿಜ ಹೇಳಿ ಅಭಿ, ನೀವು ಕೇವಲ ನನ್ನ ಹಠಕ್ಕೋಸ್ಕರ ಮದುವೆ ಆದ್ರ? ನಿಜವಾಗಿಯೂ ನಾನು ನಿಮಗೆ ಇಷ್ಟವಾಗ್ಲಿಲ್ವಾ? ನಿನ್ನನ್ನು ಇಷ್ಟಪಡದವರು ಯಾರಾದರೂ ಇರೋಕೆ ಸಾಧ್ಯನೇ ಹೇಳು? ನನ್ನ ಜೀವನದಲ್ಲಿ ಸ್ನೇಹ ಅನ್ನೋದಕ್ಕೆ ಅರ್ಥ ಗೊತ್ತಾಗಿದ್ದು ನಿನ್ನಿಂದಲೇ. ಗೆಳತಿಯೇ ಹೆಂಡತಿಯಾಗಿ ಎಷ್ಟು ಜನರಿಗೆ ಸಿಗ್ತಾಳೆ, ಅದರಲ್ಲೂ ನನ್ನಂಥವನಿಗೆ. ಆದರೆ ನನ್ನಿಂದ ನೀನು ಬೇಡದ ಮಾತುಗಳನ್ನು ಕೇಳೋದು ನನಗೆ ಇಷ್ಟವಾಗಲ್ಲ ಅಷ್ಟೇ. ಹಾಗಲ್ಲ, ಏನೂ ಆಗಲ್ಲ. ನಿಮ್ಮ ಒಡನಾಟ ಅರಿವಾದ ಮೇಲೆ ನನ್ನ ಆಯ್ಕೆ ಸರಿಯಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನಿನ್ನ ನಂಬಿಕೆಯೇ ನನ್ನ ಬಲ. ದೃಷ್ಟಿ ಬಳಿ ಇದ್ದವಳನ್ನ ಬಳಸಿದಾಗ ಅಲ್ಲಿ ನೆಲೆಸಿದ್ದು ಮೌನ. ಆ ಮೌನದಲ್ಲೂ ಸಹ ಏನೋ ಒಂದು ನೆಮ್ಮದಿಯ ಸೆಲೆ ಸುತ್ತಲೂ ಆವರಿಸಿತ್ತು. ಅದೇನೇನೋ ಶಾಸ್ತ್ರಗಳನ್ನ ಮುಗಿಸಿದ ವಸುಮತಿ ಅಭಿಮನ್ಯು ದೃಷ್ಟಿಯನ್ನ ಅವರ ರೂಮ್ನಲ್ಲಿ ಬಿಟ್ಟು ಹೊರಟಾಗ ಇಬ್ಬರಲ್ಲೂ ಮಾತಾಡೋಕೆ ತಡಕಾಡುವ ಸ್ಥಿತಿ. ತಾನೇ ಬಯಸಿ ತಂದ ಹಸಿರು ಹಂಚಿನ ಹಾಲ್ ಬಿಳುಪಿನ ಸೀರೆಯಲ್ಲಿ ಮುದ್ದಾಗಿ ಕಾಣ್ತಿದ್ದವಳನ್ನ ಕಣ್ ತುಂಬಿಕೊಳ್ತಿದ್ದ ಅಭಿಮನ್ಯು ಇಷ್ಟು ದಿನ ಇಷ್ಟೇ ಸಲೀಸಾಗಿ ಅಭಿಯೊಡನೆ ಮಾತಾಡ್ತಿದ್ರು. ಈಗ ಅವನನ್ನ ಕಣ್ಣೆತ್ತಿ ನೋಡೋಕೆ ದೃಷ್ಟಿಯಿಂದ ಸಾಧ್ಯವಾಗ್ತಲೇ ಇರಲಿಲ್ಲ. ದೃಷ್ಟಿ, ಒಂದು ಮಾತೇಳ? ತಲೆ ತಗ್ಗಿಸಿ ನುಡಿದಿದ್ದಳು. ಈಗಲೂ ಸಹ ನಿನಗೊಂದು ಅವಕಾಶವಿದೆ. ಒಂದೇ ಒಂದು ಕ್ಷಣ ಈ ಮದುವೆ ಆಗಿದ್ದು ತಪ್ಪು ಅಂತ ಅನಿಸಿದ್ರು ನನ್ನನ್ನು ಬಿಡ್ಬೋದು. ನಾನೇನು ಅಂದ್ಕೊಳ್ಳಲ್ಲ. ಅಭಿ, ಎಷ್ಟು ಬಾರಿ ಇದನ್ನೇ ಮಾತಾಡ್ತೀರಾ? ನಿಮ್ಗಿನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ? ನೀವೇ ಹೇಗೆ ಅನುಮಾನ ಇಟ್ಕೊಂಡ್ರೆ ನಾನು ಹೇಗೆ ನಿಮ್ಮ ಜೊತೆ ಬೆರೆಯಲಿ? ನನ್ನ ಬದುಕಿನಲ್ಲಿ ನೀವೊಬ್ಬರೇ. ನಾನು ನಿಮ್ಮ ಚಂದ ನೋಡಿ ಮದುವೆ ಆದವಳಲ್ಲ, ನಿಮ್ಮ ಮನಸ್ಸನ್ನು ನೋಡಿ ಮದುವೆ ಆದವಳು. ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದೇ ಮದುವೆ ಆದವಳು ನಾನು. ಇನ್ನು ಮುಂದೆ ಇಂತಹ ಮಾತುಗಳು ನಮ್ಮಿಬ್ಬರ ನಡುವೆ ಬರಲೇಬಾರದು. ಪ್ರೀತಿಯ ಸಂಭಾಷಣೆಗಳನ್ನಾಡುತ್ತಾ ಅವರ ಮೊದಲ ದಿನ ಕಳೆಯಿತು. ಎಲ್ಲರ ಕಾಳಜಿಯ ನಡುವೆ ಸಮಯ ಕಳೆದದು ಅರಿವಿಗೆ ಬರಲೇ ಇಲ್ಲ. ತಮ್ಮೆಲ್ಲರ ಬಯಕೆ ಈಡೇರಿದಾಗ ಎಲ್ಲರಿಗೂ ನೆಮ್ಮದಿ. ರೂಮಿನ ಎಲ್ಲವೂ ಅವರ ಪ್ರೇಮಕ್ಕೆ ಸಾಕ್ಷಿಯಾಗಿದ್ದವು. ನಿರ್ಜೀವ ವಸ್ತು
ವಸ್ತುಗಳು ಅವರ ಪ್ರೀತಿಯಿಂದ ಜೀವ ತಳೆದಂತಿದ್ದವು. ಸುತ್ತಲೂ ಕಾರೆರಳು ಕವಿದಾಗ ಸಣ್ಣಗೆ ಮಿನುಗು ಉಳುವಿನ ಬೆಳಕು ಕೂಡ ಒಂದು ರೀತಿಯ ಸೌಂದರ್ಯವನ್ನ ಸೃಷ್ಟಿಸುತ್ತದೆ. ಕಂಗಳು ಎಷ್ಟೇ ಗಾಢವಾದ ಕತ್ತಲೆಗೆ ಹೊಂದಿಕೊಂಡಿದ್ರೂ ಸಣ್ಣ ಸೂಜಿ ಮೊನೆಯಂತ ಬೆಳಕು ಮೂಡಿದ್ರೂ ಸಾಕು, ತಕ್ಷಣ ದೃಷ್ಟಿ ಬೆಳಕಿನತ್ತ ಹರಿದು ಬಿಡುತ್ತದೆ. ಅಂತಹ ನಡು ರಾತ್ರಿಯಲ್ಲಿ ರಸ್ತೆಯ ಬದಿಯಲ್ಲಿ ಇಬ್ಬರು ಅವಿತು ಕುಳಿತಿದ್ದಾರೆ. ಅವರಿಗೆ ಮಿಣುಕು ಉಳುವಿನ ಬೆಳಕು ಬಿಟ್ರೆ ಮತ್ತೇನು ಕಾಣಿಸದು. ಹಾಗಂತ ಅದು ಯಾವುದೋ ಹಳ್ಳಿಯ ರಸ್ತೆಯಲ್ಲ, ಬೆಂಗಳೂರಿಂದ ಮೈಸೂರಿಗೆ ಹೋಗುವ ಅಂತಾರಾಷ್ಟ್ರೀಯ ಚತುಷ್ಪಥ ರಸ್ತೆ ಅದು. ಇನ್ನೇನು ಮೈಸೂರು ತಲುಪಲು ಕೆಲವು ಕಿಲೋಮೀಟರ್ಗಳಷ್ಟೇ ಇರುವುದು. ಆದರೆ ಅಲ್ಲಿ ಬೆಳಕು ಇಲ್ಲ. ಎದುರಿಗಿದ್ದ ಕಂಬದ ಬೆಳಕಿನ ಬಲ್ಬ್ ಅನ್ನ ಯಾರೋ ಬೇಕಂತ ಒಡಬಿಟ್ಟಿದ್ದಾರೆ. ಹೇಳಿ ಕೇಳಿ ಅದು ಅಡವಿಯ ಮಧ್ಯೆ ಇರುವ ರಸ್ತೆ. ಯಾವುದೋ ಪುಣ್ಯಾತ್ಮ ಅಧಿಕಾರದಲ್ಲಿದ್ದಾಗ ಎಲ್ಲ ಕಡೆ ಲೈಟಿನ ಕಂಬಗಳನ್ನು ಮಾಡಿಸಿದ್ದ. ಆದರೆ ಅದನ್ನು ಉಳಿಸ್ಕೊಳ್ಳೋಕೆ ಜನರಿಗೆ ಬುದ್ಧಿ ಇರಬೇಕಲ್ಲ. ಯಾವತ್ತೂ ವಾಹನಗಳ ಬೆಳಕಿನಿಂದ ತುಂಬಿರ್ತಿದ್ದ ಆ ರಸ್ತೆಗೆ ಬೆಳಕಿನ ಕಂಬದ ಹಂಗಿಲ್ಲ. ಆದರೆ ಇಂದು ಮಾತ್ರ ಅಮಾನುಷ್ಯವಾದ ಕತ್ತಲೆಯನ್ನ ಮೈ ಮೇಲೆ ಒದ್ದು ನಿಂತಿದೆ. ಅದಕ್ಕೆ ಕಾರಣ ದೇಶದ ಪ್ರತಿಷ್ಠಿತ ಸ್ಥಾನದಲ್ಲಿದ್ದ ವ್ಯಕ್ತಿಯೊಬ್ಬರ ಸಾವಾಗಿತ್ತು. ಅದರಲ್ಲೂ ವಾಹನ ಇಲಾಖೆಯ ಮಂತ್ರಿ ರಜತ್ ತಿವಾರಿಯ ಸಾವು. ಹಾಗಾಗಿ 12 ತಾಸು ಯಾವ ವಾಹನವು ರೋಡ್ಗೆ ಇಳಿಬಾರದು ಎನ್ನುವ ಕಟ್ಟಾಜ್ಞೆಯನ್ನ ಪ್ರಧಾನಿ ಮೋಹನಾನಂದ ಹೊರಡಿಸಿದ್ರು. ಸಾಹೇಬ್ರೆ, ಇನ್ನು ಎಷ್ಟೊತ್ತು ಅಂತ ಇಲ್ಲೇ ಕುಳಿತಿರೋದು? ಆಗ್ಲೇ 12 ಗಂಟೆ ಕಳೆದೋಯ್ತು. ಆದರೆ ಯಾವ ವಾಹನವೂ ಕಾಣಿಸ್ತಿಲ್ಲ. ಯಾರೋ ನಮಗೆ ತಪ್ಪು ಮಾಹಿತಿ ನೀಡಿದ್ದಾರೇನೋ. ನೀನು ಸುಮ್ಮನಿರು ಪರಮು. ಯಾಕೆ ನಮಗೆ ಸುಳ್ಳು ಮಾಹಿತಿ ನೀಡ್ತಾರೆ? ಅದು ಇಂತಹ ವಿಷಯದಲ್ಲಿ. ಇಷ್ಟೊತ್ತೇ ಇದ್ದೀವಂತೆ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಅಲ್ಲ ಸಾಹೇಬ್ರೆ, ಇಷ್ಟೊಂದು ಖಡಕ್ಕಾದ ಆಜ್ಞೆ ಜಾರಿಗೆ ಬಂದಿರುವಾಗ ಯಾರಾದ್ರೂ ವಾಹನವನ್ನ ರೋಡ್ಗೆ ಇಳಿಸುವ ಪ್ರಯತ್ನ ಮಾಡ್ತಾರಾ? ಖಂಡಿತ ಇಲ್ಲ. ಹಾಗಂತಕ ಬೇರೆ ಮೊದಲೇ ಮಾಹಿತಿ ನೀಡಿದ್ದ. ಆಮೇಲೆ ಇಂಥದ್ದೊಂದು ಆಜ್ಞೆ ಜಾರಿಯಾಗಿದ್ದು. ಒಂದು, ಅವನು ಮಾಹಿತಿ ನೀಡಿದ್ದು ನಿಜವಾದ್ರೂ ಗಾಡಿ ಬರೋದನ್ನ ಕ್ಯಾನ್ಸಲ್ ಮಾಡಿರ್ಬೋದು. ಇಲ್ಲ ನಾವು ಹೊಸಬ್ರು ಅಂತ ಯಾರೋ ನಮ್ಮನ್ನ ಇಲ್ಲಿ ಕಳುಹಿಸಿ ತಮಾಷೆ ನೋಡ್ತಿದ್ದಾರೇನೋ ಅಂತ ಅನ್ನಿಸ್ತಿದೆ. ಅದು ನಿಜ ಪರಮು. ಆದ್ರೂ ನಮಗೆ ಇಂಥದ್ದೊಂದು ಸುದ್ದಿ ಬಂದ ಮೇಲೆ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು ತಾನೆ. ನೋಡೋಣ ಏನಾಗುತ್ತೆ ಅಂತ. ಅವರಿಬ್ಬರು ಬೇರೆ ಯಾರೂ ಅಲ್ಲ, ಸತ್ಯದ ಪರವಾಗಿ ಕೆಲಸ ಮಾಡೋ ನಿಷ್ಠಾವಂತ ಪೊಲೀಸರು. ಸೂಪರ್ಡೆಂಟ್ ಪೊಲೀಸ್ ಯಶವಂತ್ ಹಾಗೂ ಅವನ ಅಸಿಸ್ಟೆಂಟ್ ಪರಮು ಇಬ್ಬರದ್ದು 7 ವರ್ಷದಿಂದ ಜೊತೆಯಾಗಿ ಕೆಲಸ. ಯಶವಂತನ ತಂದೆ ವಿನಾಯಕ ಹಾಗೂ ತಾಯಿ ರೇವತಿ ಇಬ್ಬರು ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕರು. ಇಬ್ಬರಿಗೂ ಕಡಿಮೆ ಸಂಬಳವಾದರೂ ನಿಯತ್ತು ಧಾರಾಳವಾಗಿ ಇತ್ತು. ಯಾರದೋ ಕಾಲು ಹಿಡಿದು ಅಥವಾ ಲಂಚ ಕೊಟ್ಟು ಹೆಚ್ಚಿನ ಸಂಬಳ ಬಯಸುವುದಾಗ್ಲಿ ಮೇಲಿನ ಹುದ್ದೆಯನ್ನು ಆಶಿಸುವುದಾಗ್ಲಿ ಮಾಡಿರಲಿಲ್ಲ. ಹಾಗಾಗಿ ಇದ್ದ ಕೆಲಸವೇ ಕಾಯಮಾಗಿತ್ತು. ಅದಕ್ಕೆ ಅವರಿಗೆ ಬೇಸರವೇನೂ ಇಲ್ಲ. ಇದ್ದ ಒಬ್ಬ ಮಗನನ್ನ ಒಳ್ಳೆಯ ಪ್ರಜೆಯನ್ನಾಗಿ ಬೆಳೆಸುವುದಷ್ಟೇ ಅವರ ಗುರಿ. ಯಶವಂತ್ ಸಹ ಹಾಗೆ ಬೆಳೆದಿದ್ದ. ಅಪ್ಪ ಅಮ್ಮಂದಿರ ನಿಯತ್ತು ಪ್ರಾಮಾಣಿಕತೆ ಅವನಲ್ಲಿ ಧಾರಾಳವಾಗಿ ಇತ್ತು. ಇಷ್ಟಪಟ್ಟು ಪೊಲೀಸ್ ಕೆಲಸಕ್ಕೆ ಸೇರಿದ್ದ. ಅವನ ನಿಯತ್ತಿಗೆ ತಕ್ಕಂತೆ ಶತ್ರುಗಳು ಹೆಚ್ಚು. ಆದರೆ ಶತ್ರುಗಳನ್ನು ಸಹ ತನ್ನ ಮಾತುಗಳಿಂದ ಮರುಳು ಮಾಡುವ ಚತುರತೆ ಅವನಿಗೆ ಒಲಿದಿತ್ತು. ಹಾಗಾಗಿ ಅವನಿಗೆ ಶತ್ರುಗಳು ಸಹ ಮಿತ್ರರಾಗ್ಬಿಡ್ತಿದ್ರು. ಆದರೆ 6 ತಿಂಗಳಿಗೊಮ್ಮೆ ಅವನು ಕೆಲಸ ಮಾಡುವ ಸ್ಥಳ ಬದಲಾಗುತ್ತಿದ್ದಂತೂ ಸುಳ್ಳಿಲ್ಲ. ತಾನು ಹೋದ ಕಡೆಯೆಲ್ಲ ಪರಮುವನ್ನ ಕರೆದೊಯ್ಯುತ್ತಿದ್ದ. ಇಬ್ಬರು ಗೆಳೆಯರು ಅಂದರೆ ತಪ್ಪಿಲ್ಲ. ಅವರ ನಡುವೆ ಅಧಿಕಾರಕ್ಕಿಂತ ಆತ್ಮೀಯತೆಯೇ ಹೆಚ್ಚಾಗಿತ್ತು. ಇಂದು ಲಕ್ಷ್ಮೀಪುರದ ಸ್ಟೇಷನ್ನಲ್ಲಿ ಕುಳಿತು ಯಾವುದೋ ಕೇಸಿನ ಫೈಲ್ ತಿರುವಾಕುತ್ತಾ ಕುಳಿತಿದ್ದ. ಕೊಲೆಯೊಂದರ ಕೇಸಿನ ಫೈಲ್ ಅದು. ತುಂಬಾ ಹಳೆಯದು. 2 ದಿನಗಳ ಹಿಂದೆ ಫೈಲ್ಗಳನ್ನಿಟ್ಟಿದ್ದ ಕೋಣೆಯನ್ನು ಸ್ವಚ್ಛ ಮಾಡಿಸಿದ್ದ. ನಿಜ ಹೇಳಬೇಕೆಂದ್ರೆ ಅವನಿಗೆ ಆ ಸ್ಟೇಷನ್ಗೆ ವರ್ಗವಾಗಿ 1 ವಾರವಾಗಿತ್ತು. ತುಂಬಾ ದಿನಗಳಿಂದ ಅದಕ್ಕೆ ವಾರಸುದಾರನಿಲ್ಲದೆ ಅನಾಥವಾಗಿತ್ತು. ಒಂದಿಬ್ಬರು ಪ್ರೇದೆಗಳು ರೇಟನ್ನ ಬಿಟ್ಟರೆ ಸೊಳ್ಳೆಗಳಷ್ಟೇ ಉಳಿದಿರುವುದು. ಯಶವಂತನಿಗೂ ಇದೇನು ಹೊಸದಲ್ಲ. ರಾಜಕಾರಣಿಗಳು ಕೋಪಕ್ಕೆ ಕೈಕೊಟ್ಟು ಅವನನ್ನು ವರ್ಗಾಯಿಸೋದು ಇಂತಹ ಸ್ಥಳಕ್ಕೇನೆ. ಬಂದು ಆ ಸ್ಟೇಷನ್ ಸರಿ ಮಾಡುವ ಹೊತ್ತಿಗೆ ಇನ್ನೊಂದೆಡೆಗೆ ವರ್ಗವಾಗುತ್ತಿತ್ತು. ಮೈಸೂರಿಗೆ ಬಂದು ತಾನು ಉಳಿಯುವ ಕ್ವಾರ್ಟರ್ಸ್ ಅನ್ನ ಸೇರಿ ತನ್ನ ಸರಂಜಾಮುಗಳನ್ನು ಅಲ್ಲಿ ಸಾಗಿಸುವಷ್ಟರಲ್ಲಿ 2 ದಿನಗಳು ಸಾಗಿತ್ತು. ಪರಮುಗಂತೂ ಮೈಸೂರು ಸ್ವಂತ ಊರು. ಹಾಗಾಗಿ ಅವನ ಮನೆಯೇ ಇತ್ತು. ರೂಮನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಹಳೆಯ ಫೈಲುಗಳನ್ನು ಸುಮ್ಮನೆ ನೋಡ್ತಿದ್ದ. ಆಗ 1-2 ಫೈಲುಗಳು ಅವನ ಗಮನ ಸೆಳೆದಿದ್ದವು. ಅದನ್ನು ಹಾಗೆಯೇ ಎತ್ತಿಟ್ಟಿದ್ದ. ಈಗ ಅದನ್ನು ಹಿಡಿದು ತಿರುವು ಹಾಕುತ್ತಿದ್ದ ಸಂದರ್ಭದಲ್ಲೇ ಬಂದಿತ್ತು ಆ ಫೋನು. ಹಲೋ, ಇನ್ಸ್ಪೆಕ್ಟರ್ ಯಶವಂತ್ ಹಿಯರ್. ಹಲೋ ಸರ್, ನಾನು ಯಾರಂತ ನಿಮಗೆ ಬೇಡ. ನಾನೊಬ್ಬ ಈ ದೇಶದ ಪ್ರಜೆ. ನಿಮಗೊಂದು ಸಣ್ಣ ಮಾಹಿತಿ ನೀಡಬೇಕಿತ್ತು. ಮೈಸೂರಿನಿಂದ ಬೆಂಗಳೂರಿಗೆ ಹೊರಡುವ ರಸ್ತೆಯಲ್ಲಿ ಇಂದು ರಾತ್ರಿ ಡ್ರಗ್ಸ್ ತುಂಬಿದ ವಾಹನವೊಂದು ಹೊರಡಲಿದೆ. ನಿಮಗೆ ನಿಜವಾಗಿಯೂ ತಾಕತ್ತಿದ್ರೆ ಅದನ್ನ ಹಿಡೀರಿ ಎಂದು ಸ್ಥಳದ ಮಾಹಿತಿ ನೀಡಿ ಕಾಲ್ ಕಟ್ ಮಾಡಿದ್ದ ಆಗಂತುಕ. ಯಶವಂತನಿಗೆ ಯೋಚನೆ ಉಟ್ಕೊಂಡಿತ್ತು. ಈ ಮಾಹಿತಿ ನಿಜವೋ ಸುಳ್ಳೋ, ಹೋಗ್ಬೇಕೋ ಬೇಡವೋ ಅನ್ನೋದು. ಆದರೆ ಇಷ್ಟು
ಇಷ್ಟೊಂದು ಸರಿಯಾಗಿ ಯಾವ ಜಾಗ ಅಂತೆಲ್ಲ ತಿಳಿಸಿದ ಮೇಲೆ ನಿಜ ಇರಲೇಬೇಕು, ಯಾವುದಕ್ಕೂ ಹೋಗಿ ನೋಡೋಣ ಎಂದು ನಿರ್ಧರಿಸ್ದ. ಅಷ್ಟರಲ್ಲಿ ಪರಮು ಓಡ್ ಬಂದಿದ್ದ. ಸರ್ ಸರ್ ಏನಾಯ್ತು ಪರಮು, ಯಾಕೆ ಗಾಬರಿಯಲ್ಲಿದ್ದೀಯಾ? ನಾನೇ ನಿನ್ನನ್ನು ಕರೆಯಬೇಕೆಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ ನೋಡು. ಸರ್ ನಾನು ಹೇಳೋ ವಿಷಯ ಕೇಳಿ ಮೊದಲು. ಏನು ಹೇಳು ಪರಮು? ಸರ್ ರಜತ್ ತಿವಾರಿಯ ಕೊಲೆ ಆಯ್ತಂತೆ. ಏನು ಹೇಳ್ತಿದ್ಯೋ ಪರಮು? ಅವರಂಥ ಒಳ್ಳೆಯ ಮಂತ್ರಿಗಳ ಕೊಲೆ ಅಂದರೆ ನಂಬಕ್ಕಾಗ್ತಿಲ್ಲ. ದಿಗ್ಗನ್ ಎದ್ದು ನಿಂತಿದ್ದ. ಹೌದು ಸರ್, ಕೊಲೆ ಆಯ್ತಂತೆ. ಕೊಲೆಗಾರ ತಪ್ಪಿಸ್ಕೊಳ್ಬಾರ್ದು ಎಂದು 12 ಗಂಟೆಗಳ ಕಾಲ ಯಾವ ವಾಹನವೂ ರೋಡಿಗೆ ಇಳಿಬಾರ್ದು ಅಂತ ಪ್ರಧಾನಿ ಆಜ್ಞೆ ಹೊರಡಿಸಿದ್ದಾರೆ. ಹೋ ಹೌದಾ? ಆದರೆ ಪರಮು ನಮಗೊಂದು ಕೇಸ್ ಬಂದಿದೆ, ಹೊರಡಲೇಬೇಕು. ಕೇಸಾ? ಯಾವುದು ಸರ್ ಅದು? ನಾವು ಹೋಗೋದಾದ್ರೂ ಹೇಗೆ? ನಿನ್ನ ಮನೆಯಲ್ಲಿ ಸೈಕಲ್ ಇದೆ ತಾನೇ? ಇದೆ ಸರ್. ಯಾಕೆ? ಅದಿದ್ದರೆ ಸಾಕು. ನೀನು ನಿಮ್ಮ ಮನೆಯ ಹಿಂದೆ ಕಾಡಿಗೆ ಹೋಗುವ ದಾರಿ ಇದೆಯಲ್ವಾ, ಅಲ್ಲಿಂದ ಸೈಕಲ್ ಮೇಲೆ ಹೊರಡು. ನಾನು ಮಧ್ಯದಲ್ಲಿ ನಿನ್ನ ಜೊತೆಗೂಡ್ತೀನಿ. ಸರ್ ಈಗಷ್ಟೇ ಬಂದಿರುವ ನಿಮಗೆ ಇದೆಲ್ಲ ಹೇಗೆ ಗೊತ್ತು? ಪರಮು ಅಚ್ಚರಿಯಿಂದ ಕೇಳಿದ್ದ. ಪರಮು ನನಗಿಂತ ಕಡೆ ಹಾಕಿದ್ದಾರೆ ಅಂತ ಗೊತ್ತಾದ ಕೂಡಲೇ ಅಲ್ಲಿಯ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕ್ತೀನಿ. ಹಾಗಾಗಿ ನನಗೆ ಎಲ್ಲವೂ ಗೊತ್ತಾಗೋದು. ಇಲ್ಲ ಅಂದರೆ ನನ್ನ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗುತ್ತಾ ಹೇಳು? ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ನಾನೇನಾದರೂ ಹೇಳೋಕ್ಕಾಗುತ್ತಾ? ನೀವು ಹೇಳಿದ್ದನ್ನು ಮಾಡೋ ಕೆಲಸವಷ್ಟೇ ನಂದು ಎಂದಿದ್ದ ಪರಮು. ಅಂತೂ ಇಂತೂ ಇಬ್ಬರು ಆಗಂತುಕ ಹೇಳಿದ ಸ್ಥಳಕ್ಕೆ ಬಂದು ತಲುಪಿ ಗಂಟೆಗಳೇ ಉರುಳಿ ಹೋಗಿತ್ತು. ಆದರೆ ಏನು ಪ್ರಯೋಜನ ಆಗಿರಲಿಲ್ಲ. ಗಂಟೆ ಬೆಳಗಿನ ಜಾವ 4 ತೋರಿಸ್ತಿತ್ತು. ನಡಿ ಪರಮು, ನಾವು ಬಂದದ್ದು ಪ್ರಯೋಜನವಾಗಲಿಲ್ಲ. ಇನ್ನು ಕಾದ್ರೆ ಯಾವ ಉಪಯೋಗವೂ ಇಲ್ಲ. ಅವನು ಹೇಳಿದ್ದು 12:30ಕ್ಕೆ ಸರಿಯಾಗಿ ಎಂದು. ಈಗ 4 ಗಂಟೆ ಆಗಿದೆ. ನೀನು ಹೇಳಿದಂತೆ ನಮಗೆ ಸುಳ್ಳು ಮಾಹಿತಿಯೇ ದೊರಕಿರ್ಬೋದು. ಇನ್ನಷ್ಟರಲ್ಲಿ ವಾಹನಗಳು ಒಂದಾದ ಮೇಲೊಂದು ಬರತೊಡಗಿದ್ದವು. ಅಲ್ಲಿಗೆ ಪ್ರಧಾನಿಯವರ 12 ಗಂಟೆ ಅವಧಿಯು ಕೊನೆಗೊಂಡಿತ್ತು. ಎಲ್ಲ ಗಾಡಿಯನ್ನು ಪರಿಶೀಲಿಸಿ ಕಳಿಸಿದ್ರು. ಆದರೆ ಏನು ಪ್ರಯೋಜನವಾಗಲಿಲ್ಲ. ಬೆಳಗಿನ ಜಾವದ ತನಕ ನೋಡಿ ವಾಪಸ್ಸಾಗಿದ್ರು. ಮನೆಗೆ ಹೋಗಿ ಸ್ಟೇಷನ್ಗೆ ಬರುವಷ್ಟರಲ್ಲಿ 10 ಗಂಟೆ ಆಗಿತ್ತು. ಯಶವಂತನ ಟೇಬಲಿನ ಮೇಲೆ ಚಂದದೊಂದು ಬೊಕ್ಕೆ ಇತ್ತು. ಇದನ್ಯಾರಿಟ್ಟವರು ಎಂದು ಎಲ್ಲರನ್ನ ಕರೆದು ಕೇಳಿದರೆ ಯಾರಿಗೂ ತಿಳಿದಿಲ್ಲ. ತೆರೆದು ನೋಡಿದರೆ ಆಗಂತುಕ ಕಳಿಸಿದ್ದು. ಅಷ್ಟೊತ್ತು ಕಾದವರು ಸ್ವಲ್ಪ ಬುದ್ಧಿ ಉಪಯೋಗಿಸಿದರೆ ಗಾಡಿಯನ್ನು ಹಿಡಿಯಬಹುದಿತ್ತು. ನಿಮ್ಮ ಮುಂದೆಯೇ ಸಾಗಿ ಹೋದ ದ್ವಿಚಕ್ರದ ಸವಾರ ನಿಮ್ಮ ಬ್ಯಾಡ್ ಲಕ್. ನಿಮ್ಮದೊಂದು ವಸ್ತುವನ್ನು ನಾನು ಇಲ್ಲಿಂದ ಕೊಂಡೊಯ್ದಿದ್ದೇನೆ ಏನೆಂದು ಹುಡುಕಿ ನಿಮ್ಮ ಆಗಂತುಕ ಎಂದಿತ್ತು. ಯಶವಂತ್ ಅವಕ್ಕಾಗಿ ಕುಳಿತುಬಿಟ್ಟ. ಯಾರೋ ಅಪರಿಚಿತ ಅದು ತನಗೆ ಈ ರೀತಿಯಲ್ಲಿ ಜಮ ಕೊಟ್ಟಿದ್ದಾನೆಂದರೆ ಆತ ಸಾಮಾನ್ಯದವನಲ್ಲ. ತನ್ನ ಆರಕ್ಷಕ ಠಾಣೆಯಿಂದ ಏನನ್ನು ತೆಗೆದುಕೊಂಡಿದ್ದಾನೆ ಅಂತಾಯಿತು. ಏನದು? ಈಗ ಅದರ ಹುಡುಕಾಟಕ್ಕೆ ಬೀಳುವ ಪರಿಸ್ಥಿತಿ ಯಶವಂತದಾಗಿತ್ತು. ಆದರೆ ಯಶವಂತ್ ಸದ್ಯಕ್ಕೆ ಅದರ ಬಗ್ಗೆ ಯೋಚಿಸೋಕೆ ಹೋಗಲಿಲ್ಲ. ಅವನ ಯೋಚನೆ ಬೇರೆಯೇ ಆಗಿತ್ತು. ಮತ್ತೆ 2 ಬಾರಿ ಆಗಂತುಕ ಕೊಟ್ಟು ಹೋದ ಚೀಟಿಯನ್ನು ಓದಿದ್ದ. ತಲೆಗೆ ಏನೋ ಒಳೆದಿತ್ತು. ತಕ್ಷಣ ಪರಮುವನ್ನು ಕರೆದ. ಪರಮು, ಬೇಗ ಗಾಡಿ ತೆಗಿ, ಹೊರಗಡೆ ಹೋಗೋದಿದೆ. ಗಾಡಿನ ಈಗ ಯಾಕೆ ಸಾಹೇಬ್ರೆ, ಈಗಷ್ಟೇ ಬಂದಿದ್ದೀವಿ. ಏನಾದರೂ ಕೆಲಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ನೀವು ಸ್ವಲ್ಪವೂ ನಿದ್ರಿಸಿಲ್ಲ. ಒಂದು ಅತ್ಯಮೂಲ್ಯವಾದ ಕೆಲಸವಿದೆ. ನನ್ನ ಊಹೆಯಂತೆ ನಿಜವಾದರೆ ನಮ್ಮಿಂದ ಒಂದು ದೊಡ್ಡ ಕೆಲಸವಾದಂತೆ. ಕೆಲಸದ ಸಮಯದಲ್ಲಿ ಊಟ ನಿದ್ರೆ ಅಂತ ಕುಳಿತರೆ ಕೇಡಿಗಳು ನಮ್ಮಿಂದ ತಪ್ಪಿಸ್ಕೊಂಡು ಬಿಡ್ತಾರೆ. ನಡಿ, ಬೇಗ ಹೋಗಬೇಕು. ಈಗಾಗಲೇ ತುಂಬ ತಡವಾಗಿದೆ ಎಂದು ಯಶವಂತ ಅವಸರಿಸಿದ. ಅವರನ್ನು ಹೊತ್ತ ಜೀಪು ಆರಕ್ಷಕ ಠಾಣೆಯಿಂದ ದೂರ ಸಾಗಿತ್ತು. ಕಣ್ಣು ತೆರೆದ ಅಭಿಮನ್ಯುವಿಗೆ ಏನು ಹಗುರವಾದ ಅನುಭವ ಆವರಿಸಿತ್ತು. ಪಕ್ಕದಲ್ಲಿ ಮಡದಿ ಇಲ್ಲ. ಸುಮ್ಮನೆ ಅವಳಿರುವ ಕಡೆ ಕೈ ಆಡಿಸಿ ಹಾಗೆ ಕಣ್ಮುಚ್ಚಿದವನಿಗೆ ನೆನಪಾದ ರಾತ್ರಿಯ ಮಧುರ ಕ್ಷಣಗಳು ಕಂಡು ಕಾಣದಂಥ ನಗುವನ್ನು ತುಟಿಯಲ್ಲಿ ಅರಳಿಸಿದ್ದವು. ಅವಳೇ ಬಂದು ಏಳಿಸ್ಲಿ ಎಂದು ಅದೆಷ್ಟೋ ಹೊತ್ತು ಹಾಗೇ ಮಲಗಿದ್ದ. ಆದರೆ ದೃಷ್ಟಿಯ ಪತ್ತೇ ಇಲ್ಲ. ಬದಲಿಗೆ ಯಾರದೋ ಮಾತುಗಳು ಅಸ್ಪಷ್ಟವಾಗಿ ಕಿವಿಗೆ ಬೀಳತೊಡಗಿತ್ತು. ಮನೆಯವರು ಏನು ಅಂದುಕೊಳ್ಳುವರು ಅಂದುಕೊಂಡ್ರು ಮತ್ತೆ ಮಲಗೋಕೆ ಮನಸ್ಸಾಗಲಿಲ್ಲ. ಎದ್ದು ಬಂದರೆ ಮನೆಯಲ್ಲಿ ಯಾರೂ ಇಲ್ಲ. ಆದರೆ ಗೇಟಿನ ಬಳಿಯಲ್ಲಿ ಯಾರೋ ನಿಂತಂತೆ ಕಾಣಿಸಿತ್ತು. ಹೊರಗಿನ ಬಾಗಿಲಿಗೆ ಹೋಗಿ ನಿಂತವನಿಗೆ ಕಾಣಿಸಿದ್ದು ದೃಷ್ಟಿ. ಹಾಲಿನವನು ಬಂದಿದ್ದು ಅವನ ಬಳಿ ಹಾಲನ್ನು ತೆಗೆದುಕೊಳ್ತಿದ್ದಳಾಕೆ. ಬಹುಶಃ ಪುಟ್ಸ್ವಾಮಿ ಕಳಿಸಿರ್ಬೇಕು ಅಂದ್ಕೊಂಡ. ಗಮನ ದೃಷ್ಟಿಯತ್ತ ಹರಿದಿತ್ತು. ಮಿನ್ನಿದ್ದಳೇನೋ. ತಲೆಗೆ ಟವಲನ್ನು ಕಟ್ಟಿದ್ದಳು. ಹಸಿರು ಬಣ್ಣದ ಚೂಡಿದಾರದಲ್ಲಿ ಮುದ್ದಾಗಿ ಕಾಣಿಸ್ತಾ ಇದ್ದಳು. ಅಷ್ಟರಲ್ಲಿ ಅವರ ಮಾತುಗಳತ್ತ ಗಮನ ಹರಿದಿತ್ತು. ಹಾಲಿನವನು ಬಹುಶಃ ನನ್ನನ್ನು ನೋಡ್ಲಿಲ್ವೇನೋ. ಏನಿನ ಹೆಸರು? ದೃಷ್ಟಿ ಅವನನ್ನ ಪ್ರಶ್ನಿಸಿದ್ದಳು. ಯಂಕಪ್ಪ ಅಮ್ಮ. ಸರಿ ಯಂಕಪ್ಪ, ನಾಳೆಯಿಂದ ಪ್ರತಿನಿತ್ಯ ಹಾಲು ಹಾಕು. ಬೇಡವಾದ ದಿನ ನಾನು ಹೇಳ್ತೀನಿ. ಸರಿ ಅಮ್ಮ, ದಿನ ಇದೇ ಸಮಯಕ್ಕೆ ಬರ್ತೀನಿ. ನಿಮ್ಮನ್ನ ಒಂದು ಮಾತು ಕೇಳ. ತನ್ನ ಧ್ವನಿಯನ್ನ ಸಣ್ಣದಾಗಿಸಿದ್ದ. ಹೇಳು, ಏನಾದ್ರೂ ಬೇಕಿತ್ತಾ ಅಥವಾ ದುಡ್ಡನ್ನ ಮೊದಲೇ ಕೊಡ್ಬೇಕಾ?
ಇಲ್ಲ ಅಮ್ಮ, ನನಗೇನು ಬೇಡ. ದುಡ್ಡನ್ನು ತಿಂಗಳ ಕೊನೆಯಲ್ಲಿ ಕೊಟ್ಟರೆ ಸಾಕು. ಎಲ್ಲರೂ ಕೊಡೋದು ಹಾಗೇನೆ. ಮತ್ತೇನು ಕೇಳಬೇಕು ಅಂತಿದ್ದೀಯಾ ಎಂದ ದೃಷ್ಟಿಗೆ ನಿಜಕ್ಕೂ ಅವನು ಏನು ಕೇಳ್ಬೋದು ಎಂದು ಅರ್ಥವಾಗಿರಲಿಲ್ಲ. ಅದು ಯಾರು ಹೇಳ್ತಿದ್ರು, ನಿಮ್ಮ ಯಜಮಾನರು ಕೊಲೆಗಾರರಂತೆ, ಯಾರನ್ನೋ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದವರಂತೆ. ಒಂದು ಕ್ಷಣ ದೃಷ್ಟಿ ಮೌನವಾದಳು. ನಿನಗೆ ಯಾರು ಹೇಳಿದ್ದನ್ನ? ಹಾಲಾಕಿ ಬಾ ಅಂದವರ? ಕಣ್ಣು ಕಿರಿದುಗೊಳಿಸಿ ಕೇಳಿದ್ದಳು. ಇಲ್ಲ ಅಮ್ಮ, ಅವರಲ್ಲ. ದಾರಿಯಲ್ಲಿ ಬರುವಾಗ ಸಿಗುತ್ತಲ್ಲ ಮನೆ, ಅಲ್ಲಿಗೂ ಹಾಲಾಕ್ತೀನಿ, ಅವ್ರು ಹೇಳಿದ್ರು. ಆ ಮನೆಗೆ ಹೋಗುವಾಗ ಹುಷಾರು ಅಂಕಪ್ಪ, ಮನೆಯ ಯಜಮಾನ ಕೊಲೆಗಾರ ಅಂದ್ರು, ಅದಕ್ಕೆ ಕೇಳಿದೆ. ನೋಡಿ ಅಂಕಪ್ಪ, ನೀನು ಇವತ್ತಷ್ಟೇ ಇಲ್ಲಿಗೆ ಬಂದವನು. ನೀನೇನು, ನಿನ್ನ ಹಿನ್ನೆಲೆ ಯಾವ ರೀತಿ ಇದೆ, ನೀನು ಬಡವನ ಶ್ರೀಮಂತನ ಅಥವಾ ಹಿಂದೆ ಏನಾಗಿದ್ದೆ, ಈಗ ಏನಾಗಿರುವೆ ಅಂತ ನನಗೇನಾದ್ರೂ ಗೊತ್ತಾ? ಖಂಡಿತ ಇಲ್ಲ. ಅಥವಾ ಅದರ ಬಗ್ಗೆ ನಾನೇನಾದರೂ ಕೇಳಿದ್ನಾ? ಇಲ್ವಲ್ಲ. ಹಾಗಿರುವಾಗ ನಮ್ಮವರು ಏನಂತ ನಿನಗೇನಾದರೂ ಗೊತ್ತಾಗುತ್ತಾ? ಇಲ್ಲ ತಾನೇ. ಕೊಲೆಗಾರ ಅಂದ ಮಾತ್ರಕ್ಕೆ ಅವ್ರಿಗೆ ಮನಸ್ಸಿರಲ್ವಾ? ಅಕಸ್ಮಾತ್ ಅವರ ಜಾಗದಲ್ಲಿ ನಿನ್ನ ಮಗನು ನೀನು ಇದ್ದಿದ್ರೆ ಏನು ಮಾಡ್ತಿದ್ದೆ? ಪ್ರಪಂಚವೇ ಅವನನ್ನು ದೂಷಿಸಿದ್ರು ನೀನು ಮಗ ಅಂತ ಒಪ್ಕೊಳ್ತಿರ್ಲಿಲ್ವಾ? ಹಾಗೆ ನಿನ್ನ ಹೆಂಡತಿ ನಿನ್ನನ್ನು ಗಂಡ ಅಂತ ಒಪ್ಕೊಳ್ತಿರ್ಲಿಲ್ವಾ? ಅದನ್ನು ಯೋಚಿಸು. ನಿನಗೆ ಯಾಕೆ ಅದರ ಬಗ್ಗೆ ಚಿಂತೆ? ನಿನ್ನ ಕೆಲಸ ಏನು? ಹಾಲು ಹಾಕುವುದು. ನನಗೆ ನಿನ್ನಿಂದ ಅವಶ್ಯಕತೆ ಇರೋದು ಹಾಲಿಗಾಗಿ ಅಷ್ಟೇ. ನಿನಗೆ ಹಾಲು ಹಾಕೋದಷ್ಟೇ ಕೆಲಸ. ನೀನು ಧಾರಾಳವಾಗಿ ಹಾಲು ಹಾಕ್ಬೋದು. ಇಲ್ಲಿ ನಿನ್ನ ಕೊಲೆಯನ್ನು ನಡೆಯಲ್ಲ ಎಂದಾಗ ಹಾಲಿನವ ಸುಮ್ಮನೆ ಹೊರಟು ಹೋಗಿದ್ದ. ದೃಷ್ಟಿ ತಿರುಗಿ ಮನೆತ್ತ ಬಂದರೆ ಕಾಣಿಸಿದ್ದು ಬಾಗಿಲಲ್ಲಿ ತಮ್ಮ ಮಾತುಗಳನ್ನು ಕೇಳುತ್ತಾ ನಿಂತ ಅಭಿಮನ್ಯು. ಇಷ್ಟು ಬೇಗ ಎದ್ಬಿಟ್ರಾ? ಇನ್ನೂ ಸ್ವಲ್ಪ ಹೊತ್ತು ಮಲಗ್ಬೋದಿತ್ತು. ನಂದಿನ್ನೂ ತಿಂಡಿ ಆಗಿಲ್ಲ. ಹೊರಗಿನ ಮಾತುಗಳನ್ನು ಮರೆಸೋಕೆ ಹೇಳಿದ್ದಳು. ಯಾಕೆ ಮಾತು ಮರೆಸ್ತೀಯಾ? ದೃಷ್ಟಿ, ಹೊರಗಿನ ಮಾತುಗಳು ನನ್ನ ಕಿವಿಗೆ ಬಿದ್ದಾಗಿದೆ. ಇದೆಲ್ಲ ಬೇಕಿತ್ತ ನಿನಗೆ? ಇಂದು ಹಾಲಿನವ, ನಾಳೆ ತರಕಾರಿಯವ, ನಾಡಿದ್ದು ದಿನಸಿಯವ, ಆಚೆ ನಾಡಿದ್ದು ಇನ್ಯಾರು? ಎಷ್ಟು ಜನರಿಗೆ ಅಂತ ಉತ್ತರ ಹೇಳ್ತೀಯಾ? ನಿನ್ನ ಗಂಡನನ್ನು ಊಹಿಸ್ಕೊಂಡು ಮಾತಾಡ್ತೀಯಾ? ಇದು ನಿನಗೆ ಜೀವನ ಪೂರ್ತಿ ನನ್ನ ಜೊತೆಗೆ ಬರುವ ಶಿಕ್ಷೆ. ಗಂಭೀರನಾಗಿ ಹೇಳಿದ. ನಾನು 100 ಜನರು ಬಂದರೂ ಉತ್ತರಿಸ್ತೀನಿ. ನನಗೇನು ಭಯವಿಲ್ಲ. ನನ್ನ ಗಂಡ ಏನು ಅಂತ ನನಗೆ ಗೊತ್ತು. ನನಗಿಲ್ಲದ ಚಿಂತೆ ನಿಮ್ಗೆ ಯಾಕೆ? ಯಾಕೆ ಅರ್ಥ ಆಗ್ತಿಲ್ಲ ದೃಷ್ಟಿ ನಿನಗೆ? ಇದೆಲ್ಲ ಒಂದೆರಡು ದಿನಕ್ಕೆ ಚಂದ. ಪದೇ ಪದೇ ಅದೇ ಮಾತುಗಳು ಕಿವಿಗೆ ಬೀಳತೊಡಗಿದಾಗ ನಿನಗೂ ಹಿಂಸೆ ಅನಿಸುತ್ತೆ. ಕ್ರಮೇಣ ನನ್ನ ಮೇಲೆ ಅಸಹ್ಯ ಹುಟ್ಬೋದು. ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ಬೋದು. ನಿನ್ನೆನೇ ಹೇಳಿದ್ದೀನಿ ನಿಮಗೆ ಈ ಮಾತನ್ನು ಮತ್ತೆ ಹಾಡಬಾರ್ದು ಅಂತ. ಇನ್ನೊಂದು ಸಾರಿ ಆಡಿದರೆ ನಿಮ್ಮ ಜೊತೆ ಟೂ ಅಷ್ಟೇ. ಹೋಗಿ ಸ್ನಾನ ಮಾಡಿ ಬನ್ನಿ, ಅಷ್ಟರಲ್ಲಿ ತಿಂಡಿ ಮಾಡ್ತೀನಿ. ನಿಮ್ಮ ಮೇಲೇನೆ ಮೊದಲ ಪ್ರಯೋಗ. ನಿಮ್ಗೇನು ಆಗಿಲ್ಲ ಅಂದರೆ ನಾನು ಧೈರ್ಯವಾಗಿ ತಿನ್ಬೋದು. ಅವನತ್ತ ಕಣ್ಣು ಮಿಟುಕಿಸಿ ನಕ್ಕಳು ದೃಷ್ಟಿ. ಅವನಿಗೆ ಗೊತ್ತು ಅವಳು ಅಡುಗೆ ಮಾಡುವುದರಲ್ಲಿ ಪಳಗಿದ ಕೈ ಎನ್ನುವುದು. ನನ್ನ ಮುಖದಲ್ಲಿ ನಗು ತುರ್ಸೋಕೆ ಏನೆಲ್ಲ ಮಾಡ್ತಾಳೆ ಇವಳು. ಏನು ಹೇಳಿದ್ರು ನನ್ನ ಮಾತು ಕೇಳಲ್ಲ. ಈ ನೀನೇನೋ ಹೇಳಿ ನನ್ನನ್ನು ಸಮಾಧಾನಿಸ್ತೀಯ ಅಲ್ವಾ? ಅದೇಗೆ ನೀನಿಷ್ಟು ಒಳ್ಳೆಯವಳು? ನನ್ನನ್ನು ಯಾಕೆ ಇಷ್ಟೊಂದು ಪ್ರೀತಿಸ್ತೀಯ? ನೀನು ಇಷ್ಟೊಂದು ನನ್ನ ಪ್ರೀತಿಸಿದ್ರೆ ನಾನೀಗ ಸುಮ್ಮನಿರಲಿ ಎನ್ನುತ್ತಾ ಆಕೆಯ ಹಣೆಯನ್ನು ಸವರತೊಡಗಿದ. ಯಶವಂತ್ ಹಾಗೂ ಪರಮುವನ್ನು ಹೊತ್ತ ಕಾರು ಸರಿ ಸುಮಾರು ಮೈಸೂರಿನ ಗಡಿಯನ್ನು ಸಮೀಪಿಸಿತ್ತು. ಗಾಡಿ ಹೋಗಿ ನಿಂತದ್ದು ಮಧ್ಯಮ ವರ್ಗದ ಮನೆಯೊಂದರ ಮುಂದೆ. ಇಳಿ ಪರ್ಮು, ಇಲ್ಲಿ ಸ್ವಲ್ಪ ಕೆಲಸ ಉಂಟು ಎಂದಾಗ ಪರ್ಮು ಮಾತಾಡದೆ ಕೆಳಗಿಳಿದಿದ್ದ. ಠಾಣೆಯಿಂದ ಹೊರಟ ನಂತರ ಯಶವಂತ್ ಒಂದೇ ಒಂದು ಮಾತಾಡಿರಲಿಲ್ಲ. ಆವಾಗಲೇ ಅರಿವಾಗಿತ್ತು ವಿಷಯ ಏನೋ ಗಂಭೀರವಾದದ್ದು ಎನ್ನುವುದು. ಉಳಿದ ಸಮಯದಲ್ಲಿ ತನ್ನ ಜೊತೆ ತಮಾಷೆಯಾಗಿ ಮಾತಾಡುವ ಯಶವಂತ್ ಗಂಭೀರವಾದ ಕೇಸ್ ಏನಾದರೂ ಇದ್ದರೆ ಅವನು ಮೌನ ಮುರಿಯಲಾರ ಎನ್ನುವುದು ಇಷ್ಟು ದಿನದ ಯಶವಂತ ಒಡನಾಟದಲ್ಲಿ ಪರಮುಗೆ ಅರ್ಥವಾಗಿತ್ತು. ಅಂತಹ ಸಂದರ್ಭಗಳಲ್ಲಿ ಪರಮು ಸಹ ತೊಂದರೆ ಕೊಡ್ಲಾರ. ಹೋಗಿ ಬಾಗಿಲನ್ನು ತಟ್ಟಿದ್ರೆ ಬಾಗಿಲು ತೆರೆದದ್ದು ಒಬ್ಬಳು ಹಿಂಗ್ಸು. ಪೊಲೀಸಿನ ಬಟ್ಟೆಯಲ್ಲಿದ್ದ ಇವರನ್ನ ನೋಡಿ ಗಾಬರಿಯಾಗಿತ್ತು. ಮನೆಯ ಯಜಮಾನ ಇದ್ರೆ ಕರೀರಿ ಅಮ್ಮ ಎಂದಿದ್ದ ಪರಮು. ಮನೆಯವರ ಹೆಸರೇನು ಅನ್ನೋದು ಒಬ್ರಿಗಾದ್ರೂ ಗೊತ್ತಿದ್ರೆ ತಾನೇ? ಅವರಿಲ್ಲ, ಹೊರಗಡೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾನೆ? ಪರಮು ಅವಳನ್ನ ಪ್ರಶ್ನಿಸುತ್ತಿದ್ರೆ ಯಶವಂತನ ಕಂಗಳು ಸುತ್ತಲೂ ದೃಷ್ಟಿ ಹಾಯಿಸ್ತಿತ್ತು. ಇಲ್ಲೇ ತೋಟದ ಕಡೆ ಹೋಗಿದ್ದಾರೆ, ಒಳಗಡೆ ಬರ್ಬೋದಾ? ಸ್ವಲ್ಪ ನೀರು ಕುಡಿ ಎಂದಿದ್ದ ಪರಮು. ಬನ್ನಿ ಬನ್ನಿ ಎಂದು ಕರೆದವಳು ಇಬ್ಬರಿಗೂ ಸೋಫಾದ ಮೇಲೆ ಕುಳಿತುಕೊಳ್ಳುವುದಕ್ಕೆ ತಿಳಿಸಿ ನೀರು ತರಲೆಂದು ಹೋದರೆ ಯಶವಂತನ ಕಂಗಳು ಟೇಬಲಿನ ವಸ್ತು ನೋಡಿ ಖುಷಿ ಪಟ್ಟಿದ್ದವು. ಸುಮ್ಮನೆ ಅದನ್ನೆತ್ತಿ ನೋಡಿದ ಪರಮುಗೆ ಕಂಗಳಲ್ಲೇ ಸೂಚಿಸಿದ. ನೀರು ತಂದುಕೊಟ್ಟವಳಿಗೆ, ನಿಮ್ಮ ತೋಟ ತುಂಬ ದೂರ ಇದೆಯಾ? ನಿಮ್ಮ ಯಜಮಾನ್ರನ್ನ ಕರೆದು ಬರ್ತೀನಮ್ಮ, ಅವನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಪೊಲೀಸರು ಬಂದಿದ್ದಾರೆ ಅಂತ ಹೇಳಬೇಡ, ಅವನು ಸುಮ್ಮನೆ ಗಾಬರಿ ಆಗ್ತಾನೆ. ನಿನ್ ಗೆಳೆಯ ಪರಮು ಬಂದಿದ್ದಾನೆ ಅಂತ ಹೇಳು ಎಂದು ಅಂದಾಜಿಗೆ ಒಂದು ಕಾಳು ಎಸ್ತಿದ್ದ ಪರಮು. ಇಷ್ಟೊತ್ತು ಸಣ್ಣ ಗಾಬರಿಯಲ್ಲಿದ್ದವಳಿಗೆ ಈಗ ಸ್ವಲ್ಪ ಸಮಾಧಾನ ಆಯ್ತು ಅನ್ಸುತ್ತೆ. ಓಹೋ, ನೀವು ಅವ್ರ ಗೆಳೆಯರ? ಪೊಲೀಸರು ಯಾಕೆ ನಮ್ಮ ಮನೆಗೆ ಬಂದರು ಎಂದು ನಾನು ಗಾಬರಿಯಾಗಿದ್ದೆ. ನೀವು ಕುಳ್ತಿರಿ, ನಾನು ಕರೆದು ಬರ್ತೀನಿ, ಒಂದು 5 ನಿಮಿಷದ ದಾರಿ ಅಷ್ಟೇ ಎಂದು ಹೇಳಿ
ಅವಳು ಹೊರ ಹೋಗಿದ್ದೇ ತಡ ಇಬ್ಬರು ಇಡೀ ಮನೆಯನ್ನೇ ಹುಡುಕಾಡತೊಡಗಿದ್ರು. ಬೇಗ ಬೇಗ ಹುಡುಕ್ಬೇಕು ಪರಮು, ನಮಗೆ 5-10 ನಿಮಿಷವಷ್ಟೇ, ನಮಗೆ ಸಮಯ ಇರೋದು ಅಷ್ಟೇ ಎಂದಿದ್ದ ಯಶವಂತ್. ಹೊರಗಿನಿಂದ ಸಾಧಾರಣವಾಗಿ ಕಾಣುವ ಮನೆ ಒಳಗಿನಿಂದ ನೋಡೋಕೆ ಆಗಿರಲಿಲ್ಲ. ಎಲ್ಲ ಐಷಾರಾಮಿಯ ವ್ಯವಸ್ಥೆಯಿಂದ ಕೂಡಿತ್ತು. ಎಲ್ಲೂ ಏನು ಸಿಗಲಿಲ್ಲ. 1-2 ಕಪಾಟುಗಳಿಗೆ ಬೀಗ ಹಾಕಲಾಗಿದ್ದರಿಂದ ಅದನ್ನು ತೆಗೆಯೋಕೆ ಆಗಲಿಲ್ಲ. ಕೊನೆಗೆ ಅವರಿಬ್ಬರು ಹೊಕ್ಕಿದ್ದು ಬೆಡ್ರೂಮನ್ನು. ಸುತ್ತಲೆಲ್ಲ ಹುಡುಕಾಟ ನಡೆಸಿದ ಯಶವಂತ್ ಕೊನೆಯಲ್ಲಿ ಮಂಚದ ಕೆಳಗೆ ದೃಷ್ಟಿ ಹಾಯಿಸ್ದ. ಅಲ್ಲಿತ್ತು ಅವನಿಗೆ ಬೇಕಾದ ವಸ್ತು. ಮಂಚದ ಅಡಿಗೆ ಇದ್ದ ಜಾಗ ಪೂರ್ತಿ ರಟ್ಟಿನ ಪೆಟ್ಟಿಗೆಗಳಿಂದ ತುಂಬ ಫುಲ್ಲಾಗಿತ್ತು. ಇಬ್ಬರು ಸೇರಿ ಅದನ್ನೆಲ್ಲ ಹೊರಗೆ ತೆಗೆದ್ರೆ ಸುಮಾರು 50ಕ್ಕೂ ಬಾಕ್ಸ್ಗಳು ಅದರಲ್ಲಿದ್ದವು. ಅಷ್ಟರಲ್ಲಿ ಹೊರಗಡೆ ಸದ್ದಾದದ್ದನ್ನು ಕೇಳಿದ ಇಬ್ಬರು ಮತ್ತೆ ಮೊದಲಿನಂತೆ ಬಂದು ಕುಳಿತರೆ ಒಳಗಡೆ ಬಂದ ಮನೆಯ ಯಜಮಾನ ಇವರಿಬ್ಬರನ್ನ ನೋಡಿ ಗಾಬರಿಯಾಗಿದ್ದ. ಹೆಂಡತಿ ಹೇಳಿದ್ದು ಬಂದವರು ತನ್ನ ಪರಿಚಯದವರು ಅಂತ. ಆದ್ರೆ ಇಲ್ಲಿರೋದು ಪೊಲೀಸರು, ಅದರಲ್ಲೂ ನಿನ್ನೆ ರಾತ್ರಿ ತನ್ನನ್ನ ನಿಲ್ಲಿಸಿ ಮಾತಾಡಿಸಿದವರು. ಅಂದ್ರೆ ತನ್ನ ಜಾಡು ಇವರಿಗೆ ಸಿಕ್ಕಿತ. ಗಾಬರಿಯಾಗಿದ್ದ ಆತ. ಆದ್ರೂ ತೋರಿಸಿಕೊಳ್ಳಿಲ್ಲ. ಯಾಕೆ ಸರ್, ಯಾರು ನೀವು? ನಮ್ಮ ಮನೆ ತನಕ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಏನ್ ಮಾಡೋದು ಮಿಸ್ಟರ್? ಏನ್ ಹೆಸರು ನಿಮ್ದು? ಆ ಮಿಸ್ಟರ್ ರಾಜೀವ್. ತುಂಬಾ ಬುದ್ಧಿವಂತರನ್ನ ಬೇಡವೆಂದ್ರೂ ಒಮ್ಮೊಮ್ಮೆ ಭೇಟಿ ಮಾಡಲೇಬೇಕಾಗುತ್ತೆ. ನಾವ್ ಯಾರು ಅಂತ ನಮ್ಮ ಬಟ್ಟೆಯಿಂದಲೇ ನಿಮ್ಗೆ ತಿಳಿದಿರುತ್ತೆ. ಇನ್ನು ನಮ್ಮ ಗುರುತು ಸಹ ನಿಮ್ಗೆ ಸಿಕ್ಕಿದೆ ಅನ್ನೋದು ಸಹ ನಮ್ಗೆ ಗೊತ್ತು. ನಿನ್ನೆ ಎಷ್ಟು ಚೆನ್ನಾಗಿ ನಮ್ಮನ್ನ ಯಾಮಾರಿಸ್ಬಿಟ್ರಿ. ಏನೇ ಆಗ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನ ಮೆಚ್ಚಿಕೊಳ್ಬೇಕಾದದ್ದೇ. ನಾನೇನ್ ಮಾಡಿದೆ ಸರ್? ನಿಮ್ಗೆಲ್ಲೋ ತಪ್ಪು ಕಲ್ಪನೆ ಉಂಟಾಗಿರ್ಬೋದು. ನಿಜ, ನಿನ್ನೆ ನಿನ್ನನ್ನ ಪರೀಕ್ಷಿಸಿದಾಗ ನಮ್ಗೆ ತಪ್ಪು ಕಲ್ಪನೆ ಉಂಟಾಗಿತ್ತು. ಆದ್ರೆ ಈಗ ಅದಿಲ್ಲ. ಸರಿಯಾದ ಸ್ಥಳಕ್ಕೆ ಬಂದಿದ್ದೀವಿ ನಾವು. ಅವರ ಗೆಳೆಯರು ಅಂತ ಹೇಳಿದ್ರಿ, ಈಗ ನೋಡಿದ್ರೆ ವಿಚಾರಣೆ ಮಾಡ್ತಿದ್ದೀರಾ. ವಿಚಾರಣೆ ಮಾಡೋಕೆ ಅಂತಹ ತಪ್ಪು ಏನ್ ಮಾಡಿದ್ದಾರೆ? ಇವರ ಸಂಭಾಷಣೆ ಕೇಳಿದ ಆತನ ಹೆಂಡತಿ ಶಾಲಿನಿ ಕೇಳಿದಾಗ ಯಶವಂತ್ ಒಂದು ಕ್ಷಣ ನಕ್ಬಿಟ್ರು. ಮರುಕ್ಷಣ ಗಂಭೀರನಾದ. ಏನಮ್ಮ ಇದು? ಅಲ್ಲಿ ಟೇಬಲ್ ಮೇಲಿದ್ದ ಕಾರ್ಡನ್ನ ಎತ್ತಿ ಕೇಳ್ದ ಯಶವಂತ್. ಇದೇನು ಅಂದ್ರೆ? ಮದುವೆಯ ಪತ್ರಿಕೆ ಇದು. ಇವರ ಅಣ್ಣನ ಮಗಳ ಮದುವೆ. ಸರಿ, ನಿಮ್ಮ ಬಳಗ ಎಷ್ಟು ದೊಡ್ಡದಿದೆ? ಅಂದಾಜು ಎಷ್ಟು ಪತ್ರಿಕೆ ಬೇಕಾಗ್ಬೋದು? 1000 ಬೇಕಾಗ್ಬೋದೇನೋ. ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ಯಶವಂತ್ ಇದನ್ನೆಲ್ಲ ಯಾಕೆ ಕೇಳ್ತಿದ್ದಾರೆಂದು ಆ ಹೆಂಗಸಿಗೆ ಅರ್ಥವಾಗಿರ್ಲಿಲ್ಲ. ಆದ್ರೆ ಯಜಮಾನನ ಮುಖ ಕಪ್ಪಿಟ್ಟಿತ್ತು. ಇರಮ್ಮ, ಹೇಳ್ತೀನಿ, ಅದೇ ವಿಷಯಕ್ಕೆ ಬರ್ತಿರೋದು. ಪರಮು ಈತನನ್ನ ಬಿಡ್ಬೇಡ, ತಪ್ಪಿಸ್ಕೊಂಡು ಹೋದಾನು ಎಂದವ ಅವಳನ್ನ ಅವರ ರೂಮ್ಗೆ ಕರೆದುಕೊಂಡೋಗಿ ಮಂಚದ ಕೆಳಗಿರುವ ಪೆಟ್ಟಿಗೆಗಳನ್ನ ತೋರಿಸಿ ಕೇಳಿದ್ದ. ಏನಮ್ಮ ಇದು? ನಿನಗೇನಾದ್ರೂ ಗೊತ್ತಾ? ಇಲ್ಲ ಸರ್, ಏನೋ ಮದುವೆಗೆ ಬೇಕಾದ ವಸ್ತುಗಳಂತ ಇವ್ರು ಹೇಳ್ತಿದ್ರು. ಹೌದಾ, ಏನು ಅಂತ ನೋಡು ಎಂದು ಪೆಟ್ಟಿಗೆಗಳನ್ನು ತೆರೆದ್ರೆ ಅದರ ತುಂಬ ಮದುವೆಯ ಕರೆಯೋಲೆಗಳು. ಸುಮಾರು 50,000ದಷ್ಟು ಕರೆಯೋಲೆಗಳು ಅಲ್ಲಿತ್ತು. ಬೆರಗಾಗಿದ್ದಳು. ನಿಂಗೇನು ಗೊತ್ತಿಲ್ಲ ಅಲ್ವಾ? ನಿನ್ನ ಗಂಡ ಮಾಡ್ತಿರೋ ಕೆಲಸ ನಾನು ತೋರಿಸ್ತೀನಿ, 1 ನಿಮಿಷ ಎಂದವ ಕಾರ್ಡೊಂದನ್ನು ತೆಗೆದ. ನೋಡೋಕೆ ಒಂದೇ ರೀತಿಯ ಕಾರ್ಡ್, ಆದರೆ ಕಾರ್ಡಿನ ಭಾರ ಸ್ವಲ್ಪ ಹೆಚ್ಚಿತ್ತು. 2 ಕಡೆಗೂ ಇದ್ದ ಕಾಗದವನ್ನು ಹರಿದ್ರೆ ಅದರೊಳಗೆ ಸುಮಾರು 50 ಗ್ರಾಂನಷ್ಟು ಬಿಳಿಯಾದ ಪುಡಿಯನ್ನು ತೆಳ್ಳಗಿನ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ 2 ಕಡೆ ಹಾಕಲಾಗಿತ್ತು. ಹೊರಗಿನಿಂದ ನೋಡಿದ್ರೆ ಈಗಿದೆ ಎಂದು ಯಾರೂ ಸಹ ಊಹೆ ಮಾಡಲಾರರು. ಇದೇನು ಗೊತ್ತಾ? ಡ್ರಗ್ಸ್. ನಿನ್ನ ಗಂಡ ಒಬ್ಬ ಡ್ರಗ್ಸ್ ಮಾರಾಟಗಾರ. ನಿನ್ನೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡಿದ್ದ, ಈಗ ಸಿಕ್ಕಾಕೊಂಡಿದ್ದಾನೆ. ಯಶವಂತನ ಮಾತುಗಳನ್ನ ಕೇಳಿ ಗಾಬರಿ, ಕೋಪ ಎಲ್ಲ ಅವಳನ್ನ ಆವರಿಸಿತ್ತು. ದಡದಡನೆ ಹೊರ ಬಂದವಳೆ ಮನ ಬಂದಂತೆ ಗಂಡನ ಕೆನ್ನೆಗೆ ಬಾರಿಸತೊಡಗಿದಳು. ಯಾಕೆ ಇಂತಹ ಕೆಲಸಕ್ಕೆ ಕೈ ಹಾಕಿದ್ದೀರಾ ಅಂತ ಅವಶ್ಯಕತೆ ಆದ್ರೆ ಏನಿತ್ತು? ನಿಮ್ಮ ಬಳಿ ದುಡ್ಡು ಬರತೊಡಗಿದಾಗ ನನ್ನ ಗಂಡ ದುಡಿತಿದ್ದಾರೆ ಅಂತ ಖುಷಿಪಟ್ಟೆ. ಮನೆಗೆ ಒಂದೊಂದೇ ವಸ್ತುಗಳು ಬರತೊಡಗಿದಾಗ ನನ್ನ ಗಂಡ ತಂದು ಹಾಕಿದ್ದು ಅಂತ ಹೆಮ್ಮೆ ಪಟ್ಟನೆ ಹೊರತು ಇಷ್ಟು ಬೇಗ ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ಯೋಚಿಸಲೇ ಇಲ್ಲ. ಶಾಲು, ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ, ನಿನ್ನನ್ನು ರಾಣಿಯಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ನನಗೆ ಖುಷಿಯಾಗಿತ್ತು. ಆದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನೀವು ಇಂತಹ ಕೆಲಸ ಮಾಡೋದಾ? ಛೇ, ನಮ್ಗೇನು ಕಡಿಮೆ ಆಗಿತ್ತು ಹೇಳಿ? ಇದ್ದ ಒಬ್ಬ ಮಗನನ್ನ ಚೆನ್ನಾಗಿ ಸಾಕಿದ್ರೆ ಆಗಿತ್ತು. ದುಡ್ಡಿನ ಆಸೆಗೆ ಬಿದ್ದು ಇಂತಹ ಕೆಲಸಕ್ಕೆ ಕೈ ಹಾಕಿದ್ರಿ. ಈಗ ನೀವು ಜೈಲು ಸೇರಿ ನಾವು ಮಾನ ಮರ್ಯಾದೆನ ಕಳ್ಕೊಂಡು ನೇಣು ಹಾಕೊಂಡು ಸಾಯ್ತೀವಿ ಹೇಳುತ್ತಾ ಕುಸಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಶಾಲು, ಇದರಲ್ಲಿ ನನ್ನ ತಪ್ಪಿಲ್ಲ ಕಣೆ, ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಇನ್ನೇನು ಹೇಳತೊಡಗಿದವನ ಮಾತುಗಳನ್ನು ಅರ್ಧದಲ್ಲೇ ತುಂಡರಿಸಿದಳು. ಯಾಕ್ರಿ ಸಿಕ್ಕಿ ಹಾಕಿಕೊಂಡ ಮೇಲೂ ಸುಳ್ಳು ಹೇಳ್ತೀರಾ? ಅದೂ ಸಹ ಮದುವೆ ಕಾರ್ಡ್ನಲ್ಲಿ ಈಗೆಲ್ಲ ಮಾಡ್ತಿದ್ದೀರಾ ಅಂದರೆ ಆ ಕೆಲಸದಲ್ಲಿ ನೀವೆಷ್ಟು ಮುಂದುವರೆದಿರ್ಬೋದು ಅನ್ನೋದು ನನಗೆ ಅರ್ಥವಾಗುತ್ತೆ. ಈಗಲಾದರೂ ನಿಮ್ಮ ತಪ್ಪನ್ನು ಒಪ್ಕೊಳ್ಳಿ, ಮತ್ತು ನಿಮ್ಮ ತಪ್ಪನ್ನು ಮುಚ್ಕೊಳ್ತಿದ್ದೀರಲ್ಲ, ನನಗೆ ನಾಚಿಕೆ ಆಗ್ತಿದೆ ಎಂದಾಗ ರಾಜೀವ ತಲೆ ತಗ್ಗಿಸ್ಟ. ತಪ್ಪಾಯ್ತು ಕಣೆ, ತುಂಬ ದುಡ್ಡು ಒಂದೇ ಬಾರಿ ಬರುತ್ತೆ ಅಂತ ಹೀಗೆ ಮಾಡಿದೆ. ಈಗ ಕ್ಷಮೆ ಕೇಳಿ ಏನು ಪ್ರಯೋಜನ? ನೀವು ಮಾಡಿದ್ದು ಕಾನೂನು ಬಾಹಿರ ಕೆಲಸ, ಅದಕ್ಕೆ ಶಿಕ್ಷೆ ಆಗದೇ ಇರುತ್ತಾ? ಇಂತಹ ಪಾಪದ ಕೆಲಸ ಮಾಡಿ ಸಿಕ್ಕಾಕೊಂಡ್ರೆ ನಮ್ಮ ಬದುಕು, ನಮ್ಮ ಮಗನ ಮುಂದಿನ ಭವಿಷ್ಯ ಏನಾಗ್ಬೋದೆಂದು ಒಂದು ಬಾರಿ ಯೋಚಿಸಿದ್ರೆ ಇದಕ್ಕೆಲ್ಲ ಕೈ ಹಾಕುತ್ತಲೇ ಇರಲಿಲ್ಲ.
ಎಲ್ಲ ನನ್ನ ಹಣೆ ಬರಹ ಎಂದು ಮತ್ತಷ್ಟು ಅಳತೊಡಗಿದ್ದಳು ಶಾಲಿನಿ. ನೋಡು ರಾಜೀವ, ತಪ್ಪಂತೂ ಮಾಡಿಬಿಟ್ಟಿದ್ದೀಯ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕಂತೂ ಸಾಧ್ಯವಿಲ್ಲ. ನ್ಯಾಯ ದೇವತೆಗೆ ಎಲ್ಲರೂ ಒಂದೇನೆ. ಆದರೆ ನಿನ್ನ ಶಿಕ್ಷೆಯನ್ನು ಕಡಿಮೆಗೊಳಿಸುವಂತೆ ಮಾಡಬಹುದು. ಇನ್ನೂ ಒಂದು ಉಪಾಯವಿದೆ, ನಿನ್ನ ಶಿಕ್ಷೆಯಿಂದ ಪಾರಾಗೋದಕ್ಕೆ ಎಂದಿದ್ದ ಯಶವಂತ್. ಅದೇನು ಸರ್, ನಾನು ಮಾಡ್ತೀನಿ ಎಂದ ರಾಜೀವನಿಗೆ ಈಗ ಇದರಿಂದ ಪಾರಾದರೆ ಸಾಕು ಅನಿಸಿತ್ತು. ನೋಡು, ನೀನೊಬ್ಬನೇ ಇದನ್ನೆಲ್ಲ ಮಾಡಿಲ್ಲ. ಇದರ ಹಿಂದೆ ಇನ್ಯಾರೋ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಅವರು ಯಾರು ಅನ್ನೋದನ್ನು ತಿಳಿಸು. ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳ್ತೀಯಾ ಅಂತಾದರೆ ಇದರಿಂದ ನಿನ್ನನ್ನು ಪಾರಾಗೋ ಹಾಗೆ ಮಾಡ್ತೀನಿ. ಆ ಜವಾಬ್ದಾರಿ ನನ್ನದು. ಸರ್, ಸಾಕ್ಷಿನ ಅದು ತಡವರಿಸಿದ್ದ ರಾಜೀವ. ನೋಡು ರಾಜೀವ, ನಿನಗೆ ಇದೊಂದು ಚಾನ್ಸ್ ಸಿಕ್ಕಿರೋದು. ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಪಡೆದು ಜೈಲಿನ ಕಂಬಿಯನ್ನು ಎಣಿಸ್ತೀಯೋ ಅಥವಾ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳ್ತೀಯೋ, ಆ ಕ್ಷಮೆಗೆ ಪ್ರತಿಯಾಗಿ ತಪ್ಪನ್ನು ಮಾಡಿದವರನ್ನು ಹಿಡಿಯೋಕೆ ಸಹಾಯ ಮಾಡ್ತೀಯೋ ನಿನಗೇ ಬಿಟ್ಟದ್ದು. ಅವರನ್ನು ಹಿಡಿದುಕೊಟ್ಟ ಮಾತ್ರಕ್ಕೆ ನೀನು ತಪ್ಪು ಮಾಡಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದೀಯ. ಶಿಕ್ಷೆಯನ್ನು ಹೇಗೆ ವಿಧಿಸಿದ್ವೋ ಹಾಗೆ ಕೆಲವೊಮ್ಮೆ ಕ್ಷಮೆಯನ್ನು ಸಹ ನೀಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿನಗೆ ಹೇಳಿದ್ದು ಅಷ್ಟೇ. ಈಗ ನಿನ್ನನ್ನು ಒಳಗಾಕಿ ನಿನ್ನ ಹಿಂದೆ ಬಿದ್ದವರನ್ನು ಹಿಡಿಯೋದೇನು ಕಷ್ಟವಲ್ಲ. ಆದರೆ ತಪ್ಪು ಮಾಡಿದ ನಿನ್ನಿಂದ ಒಂದು ಒಳ್ಳೆಯ ಕೆಲಸ ಆಗಿ ಆ ತಪ್ಪಿನ ಮೌಲ್ಯ ಕಡಿಮೆ ಆಗಲಿ ಎನ್ನುವುದಷ್ಟೇ. ಯಶವಂತನ ಮಾತುಗಳು ರಾಜೀವನ ಎದೆಯನ್ನು ಹೊಕ್ಕಿದ್ದವು. ಅವನು ಹೇಳಿದಂತೆ ಕೇಳೋಕೆ ಸಿದ್ಧನಾದ. ಸರ್, ನಿಮ್ಮ ಮಾತಂತೆ ಆಗಲಿ. ಆದರೆ ಆ ವ್ಯಕ್ತಿ ತುಂಬ ದೊಡ್ಡ ಮನುಷ್ಯ. ಅವನಿಗೇನಾದರೂ ನೀವಿಲ್ಲಿಗೆ ಬಂದಿರೋ ವಿಷಯ ಏನಾದರೂ ತಿಳಿಯಿತೋ ಮರುಕ್ಷಣನೇ ನಮ್ಮ ಹೆಣ ಬಿತ್ತು ಅಂತಲೇ ಅರ್ಥ. ಇನ್ನೂ ಅವ್ರ ಬಗ್ಗೆ ಹೇಳಿರೋದು ಗೊತ್ತಾದರೆ ಅಷ್ಟೇ. ಅಲ್ಲ ರಾಜೀವ, ತಪ್ಪು ಮಾಡುವಾಗ ಇಂಥದ್ದೆಲ್ಲ ನಿಮಗೆ ನೆನಪು ಇರೋದಿಲ್ಲ ಅಲ್ವಾ? ದುಡ್ಡಿನ ಹಿಂದೆ ಬೀಳ್ತೀರಾ, ಆದರೆ ಅದೇ ದುಡ್ಡಿನ ಜೊತೆಗೆ ಕತ್ತಿಯೂ ಸಹ ನಿಮ್ಮ ನೆತ್ತಿಯ ಮೇಲೆ ತೂಗಾಡ್ತಾ ಇರುತ್ತೆ ಅನ್ನೋದು ನೆನಪಿರಲ್ಲ ನಿಮಗೆ. ಸರಿ, ನಾವು ಬಂದಿದ್ದು ಯಾರೂ ಸಹ ನೋಡಿಲ್ಲ. ನಿಮ್ಮ ಮನೆಯ ಹತ್ತಿರ ಸಹ ಯಾರ ಮನೆಯೂ ಇಲ್ಲ. ಹಾಗಾಗಿ ಬೇರೆಯವರಿಗೆ ಗೊತ್ತಾಗೋ ಅವಕಾಶ ಕಡಿಮೆ. ಅಕಸ್ಮಾತ್ ಗೊತ್ತಾದರೆ ಏನೋ ಒಂದು ಹೇಳಿ ಸಂಭಾಳಿಸು ಎಂದಿದ್ದ ಯಶವಂತ್. ಅಮ್ಮ, ಇವರೊಡನೆ ಸ್ವಲ್ಪ ಮಾತಾಡೋದಿದೆ ಎಂದ ಯಶವಂತ್ ಅವನನ್ನು ಒಂದೆಡೆಗೆ ಕರೆದೊಯ್ದು ಈ ಕೆಲಸದ ಹಿಂದಿರೋರು ಯಾರು ಅದರ ಬಗ್ಗೆ ಮಾಹಿತಿ ಎಲ್ಲ ಪಡೆದಿದ್ದ. ಸರಿ, ನೀನು ಮೊದಲಿನಂತೆ ಅವರ ಕೆಲಸ ಮಾಡ್ತಿರು. ಯಾರೇ ಬಂದರೂ ಹೋಗ್ಬೇಡ. ಸಂದರ್ಭ ಬಂದ ಸಮಯದಲ್ಲಿ ನಾನೇ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ. ಏನೇ ಸಣ್ಣ ಬದಲಾವಣೆಯಾದರೂ ನನಗೆ ತಿಳಿಸ್ಬೇಕು. ಹಾಗೆ ನಿನ್ನ ಫೋನಿಂದ ಕಾಲ್ ಮಾಡಬೇಡ, ಬೇರೆ ಸಿಮ್ ತಗೋ ಎಂದು ತನ್ನ ನಂಬರನ್ನು ನೀಡಿ ಯಶವಂತ್ ಪರಮು ಇಬ್ಬರು ಅಲ್ಲಿಂದ ಮುಂದೆ ಸ್ವಲ್ಪ ದೂರ ಹೋಗಿ ಅರ್ಧ ಗಂಟೆ ಕಳೆದು ವಾಪಸ್ಸಾಗಿದ್ರು. ಮುಂದೆ ಇದ್ದ ಅಂಗಡಿಯೊಂದರಲ್ಲಿ 10 ನಿಮಿಷ ಕುಳಿತು ಟೀ ಕುಡಿದು ಟೀ ಮಾಲೀಕನ ಜೊತೆ ಒಂದಷ್ಟು ಹರಟೆ ಹೊಡೆದು ಯಾವುದೋ ಕಳ್ಳ ತಪ್ಪಿಸಿಕೊಂಡಿದ್ದಾನೆಂದು ಅವನನ್ನು ಹುಡುಕುತ್ತಾ ಇಲ್ಲಿಯ ತನಕ ಬಂದೆವೆಂದು ತಿಳಿಸಿ ಅಲ್ಲಿಂದ ವಾಪಸ್ಸಾಗಿದ್ದರು. ತಮ್ಮಿಂದ ರಾಜೀವನಿಗೆ ತೊಂದರೆ ಆಗಬಾರ್ದೆನ್ನುವ ಆಶಯದಿಂದ. ಸರ್, ಹೇಗೆ ಇವನನ್ನು ಕಂಡು ಹಿಡಿದ್ರಿ? ನಿಮ್ಮ ಬುದ್ಧಿವಂತಿಕೆಯನ್ನು ಮೆಚ್ಚಲೇಬೇಕು. ಜೀಪ್ನಲ್ಲಿ ಬರುತ್ತಾ ನುಡಿದಿದ್ದ ಪರಮು. ಇದರಲ್ಲಿ ನನ್ನ ಬುದ್ಧಿವಂತಿಕೆ ಏನಿಲ್ಲ ಪರಮು, ಎಲ್ಲ ಆ ಆಗಂತುಕ ನೀಡಿದ ಸುಳಿವು ಅಷ್ಟೇ. ನಿನ್ನೆ ರಾಜೀವನ ಗಾಡಿಯನ್ನು ನಿಲ್ಲಿಸಿದಾಗ ಮದುವೆ ಕಾರ್ಡ್ಸ್ ಎಂದು ನಮಗೆ ತೋರಿಸ್ತಾ ನಾನು ಸಹ ನೋಡಿ ಸುಮ್ಮನಾದೆ, ಮತ್ತೆ ಯೋಚಿಸೋಕ್ಕೆ ಹೋಗಲಿಲ್ಲ. ಆದರೆ ಇವತ್ತು ಒಳೆಯಿತು. ಆ ಮಧ್ಯರಾತ್ರಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಾರಾ? ನಿನ್ನೆ ವಾಹನಗಳ ಓಡಾಟ ಇರಲಿಲ್ಲ, ಹಾಗಾಗಿ ಆವಾಗ ಹೋಗಿದ್ದಾನೆ ಅಂತಲೇ ಇಟ್ಕೋ. ಆದರೆ ಅಲ್ಲಿ ನಾವಿದ್ದಷ್ಟು ಹೊತ್ತು ಹೋಗಿದ್ದು ಅದೊಂದೇ ಬೈಕು, ಹಾಗಾಗಿ ಅನುಮಾನವಾಯಿತು. ಕಾರ್ಡ್ ನೋಡುವಾಗ ಅದರಲ್ಲಿನ ವಿಳಾಸ ಮನಸ್ಸಲ್ಲಿ ಗಟ್ಟಿಯಾಗಿತ್ತು. ಅದರಿಂದಾಗಿನೇ ರಾಜೀವ್ನನ್ನು ಹುಡ್ಕೋಕೆ ಆಗಿದ್ದು. ಆದರೆ ಪರಮು ಅವನು ಹೇಳಿದ್ನಲ್ಲ, ಇದರ ಹಿಂದೆ ಇರೋದು ವಿಮಲ್ನಾಥ ಅಂತ. ಆ ಹೆಸರನ್ನ ಎಲ್ಲೋ ಕೇಳಿದ್ದೀನಿ, ಆದರೆ ಸಡನ್ ಆಗಿ ನೆನಪಾಗ್ತಿಲ್ಲ. ನೆನಪಾಗೋದೇನು ಬಂತು ಸರ್? ಅವರು ಮಾಜಿ MLA ವಿಮಲ್ನಾಥ್ ಚಟರ್ಜಿ. ಸತತವಾಗಿ 5 ಬಾರಿ ಮೈಸೂರಿನಿಂದ ಹಾರಿಸಿ ಹೋದವರು. ಈಗ ಅಧಿಕಾರದಲ್ಲಿಲ್ಲ, ಸ್ವಂತ ಬಿಸ್ನೆಸ್ ಒಂದನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ. ಏನಂದೆ ಪರಮು? ವಿಮಲ್ನಾಥ್ ಚಟರ್ಜಿನ ಎನ್ನುತ್ತಾ ಸಡನ್ ಆಗಿ ಬ್ರೇಕ್ ಹಾಕಿದ್ದ ಯಶವಂತ್. ಏನೇ ಸರ್, ಯಾಕೆ ಕೂತ್ಕೊಂಡ್ರಿ? ಈ ಹೆಸರನ್ನ ನಿನ್ನೆ ಅಷ್ಟೇ ನೋಡಿದೆ. ಎಲ್ಲಿ ಅಂದ್ಕೊಳ್ಳೋಷ್ಟರಲ್ಲಿ ನೆನಪಾಗಿತ್ತು. ಗಾಡಿಯನ್ನು ಮತ್ತೆ ಸ್ಟಾರ್ಟ್ ಮಾಡಿದವನೇ ಶರವೇಗದಿಂದ ಠಾಣೆಯತ್ತ ಓಡಿಸ್ತಾ ಬಂದವನೇ ಹುಡುಕಿದ್ದು ಮೇಜಿನ ಮೇಲಿಟ್ಟ ಹಳೆಯ ಫೈಲುಗಳನ್ನು. ಕೋಣೆಯೊಳಗಿನಿಂದ ಎತ್ತಿಟ್ಟುಕೊಂಡ ಒಂದೆರಡು ಹಳೆಯ ಫೈಲುಗಳಲ್ಲಿ ಒಂದು ಮಾಯವಾಗಿತ್ತು. ಅದರಲ್ಲೇ ಓದಿದ್ದು ವಿಮಲ್ನಾಥ್ ಚಟರ್ಜಿಯ ಹೆಸರು. ಈಗ ಅರ್ಥವಾಗಿತ್ತು, ಆಗಂತುಕ ಎತ್ತಿಕೊಂಡು ಹೋಗಿದ್ದು ಅದೇ ಫೈಲು ಎನ್ನುವುದು. ಇತ್ತ ಕಡೆ ಅಮ್ಮನ ಮನೆಗೆ ಗಂಡನ ಜೊತೆಗೆ ಹೋಗಿ ಬಂದ ದೃಷ್ಟಿಗೆ ಮನಸ್ಸು ಸರಿ ಇರಲಿಲ್ಲ. ಸತ್ಯನಾರಾಯಣ ಪೂಜೆಯನ್ನ ನೀವೇ ಮಾಡಬೇಕು ಎಂದು ವಸುಮತಿ ಹೇಳಿದ್ದರಿಂದ ಅಭಿಮನ್ಯುವನ್ನ ಕರೆದುಕೊಂಡು ಹೋಗಿದ್ದಳು. ದೃಷ್ಟಿ, ನೀನೊಬ್ಳೆ ಹೋಗ್ಬಾ, ನಾನು ಬಂದ್ರೆ ಅಲ್ಲಿ ಬಂದವರು ಏನೇನೋ ಹೇಳಿ ನಿನ್ನ ಮನಸ್ಸಿಗೆ ನೋಟ್ ಮಾಡ್ಬೋದು. ಸುಮ್ಮನೆ ಅದೆಲ್ಲ ರಗಳೆ ಯಾಕೆ, ನನಗೆ ಆಫೀಸ್ ಇತ್ತು ಅನ್ನು ಎಂದಿದ್ದ ಅಭಿಮನ್ಯು. ಅಭಿ ಮದುವೆಯ ಮರುದಿನವೇ ಹೋಗ್ಲಿಲ್ಲ ಅಂದ್ರೆ ಅಮ್ಮ ಬೇಜಾರಾಗ್ತಾಳೆ. ಅವಳಿಗೆ ನನ್ ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನೋದು ನಿನಗೂ ಗೊತ್ತಿದೆ ಅಲ್ವಾ? ಅಮ್ಮ ಮಾವ ಎಲ್ಲ ಒಪ್ಪಿದ ಮೇಲೆ ಮುಗೀತು. ಯಾರು ಏನ್ ಬೇಕಾದರೂ ಹೇಳ್ಕೊಳ್ಳಿ, ನನಗೆ ತೊಂದರೆ ಇಲ್ಲ ಎಂದು ಅವನನ್ನ ಹೊರಡಿಸಿದ್ದಳು. ಆದರೆ ಅಲ್ಲಿ ಅಭಿಮನ್ಯು ಹೇಳಿದ್ದಕ್ಕಿಂತ ಕೆಟ್ಟದಾದ ಪರಿಸ್ಥಿತಿ
ಸ್ಥಿತಿಯಾಗಿತ್ತು. ಪೂಜೆ ಮುಗಿದು ಊಟ ಮುಗಿಯುವ ತನಕ ಏನೂ ತೊಂದರೆ ಇರಲಿಲ್ಲ. ಆಮೇಲೆ ಅಲ್ಲಿ ಬಂದ ಸಂಬಂಧಿಕರು, ಅಕ್ಕಪಕ್ಕದವರು ಎಲ್ಲರೂ ದೃಷ್ಟಿಯನ್ನ ಎಳಿಸುವರೆ. ಏನಮ್ಮ ದೃಷ್ಟಿ, ನಿನಗೆ ಯಾರು ಹುಡುಗನೇ ಸಿಗ್ಲಿಲ್ವಾ? ಇಂಥ ನನ್ನ ಮದುವೆಗಿದ್ದೀಯಲ್ಲ, ದೂರದಿಂದ ಸಂಬಂಧ ಆಗ್ಬೇಕಿದ್ದ ಅತ್ತೆ ನೋಡಿದ್ರೆ ಯಾವುದಾದ್ರೂ ಬಿಕಾರಿಯನ್ನ ಮದುವೆ ಆಗಿದ್ರು ತೊಂದರೆ ಇರಲಿಲ್ಲ. ಇಂಥವ್ ನನ್ನ ಮದುವೆಗಿದ್ದೀಯಲ್ಲ, ಛೀ ನಾಚಿಕೇಡು. ನೆರೆಮನೆಯ ಲತಾ ತೆಗೆದಿದ್ದಳು. ಒಬ್ಬೊಬ್ಬರಿಂದ ಒಂದೊಂದು ಮಾತುಗಳು ಅಭಿಮನ್ಯುವನ್ನ ಕೊಲ್ಲುತ್ತಿತ್ತು. ಆದರೆ ದೃಷ್ಟಿಗೋಸ್ಕರ ಬಾಯಿ ತೆರೆಯದೆ ನಿಂತಿದ್ದ. ಏನ್ರಿ ವಸುಮತಿ, ಮಗಳ ತಾಳಕ್ಕೆ ತಕ್ಕಂತೆ ನುಡಿದ ನಿಮಗೂ ಬುದ್ಧಿ ಇರಲಿಲ್ವಾ? ಯಾವುದಾದ್ರೂ ಹಾಳು ಬಾವಿಗೆ ನೂಕೋದ್ಬಿಟ್ಟು ಮದುವೆ ಮಾಡಿದ್ದೀರಿಲ್ಲ ಅಂತ ಇನ್ನೊಬ್ರು. ಬಿಡು ಬಿಡು, ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಒಂದಿನ ಮಗಳ ಹೆಣ ಮನೆಯ ಬಾಗಿಲಿಗೆ ಬರುತ್ತಲ್ಲ, ಆವಾಗೆಲ್ಲ ಅರ್ಥವಾಗುತ್ತೆ ಅಂತ ಇನ್ನೊಬ್ರು. ಹೀಗೆ ಅವಹೇಳನದ ಮಾತುಗಳ ನಡುವೆ ದೃಷ್ಟಿಯಂತೂ ಮೌನವಾಗಿಬಿಟ್ಟಳು. ಅಲ್ಲ ದೃಷ್ಟಿ, ಸ್ವಂತ ಅಪ್ಪನನ್ನ ಕೊಂದವನನ್ನ ಮದುವೆ ಆಗಿದ್ದೀಯಲ್ಲ, ಏನು ಅನ್ಸಲ್ವ ನಿನಗೆ? ನೀನು ಒಬ್ಳು ಮಗಳಾಗೋಕೆ ಲಾಯ್ಕಿಲ್ಲ. ನೀನು ಬಿಡು ಯೌವನದ ಅಮಲು. ನಿನ್ನ ಅಮ್ಮನಿಗೆ ಏನಾಗಿತ್ತು ಅಲ್ವೇ ವಸುಮತಿ? ನಿನ್ನ ಮಾಂಗಲ್ಯವನ್ನೇ ಕಿತ್ಕೊಂಡವನ ಕೈಗೆ ಮಗಳನ್ನು ಒಪ್ಪಿಸಿದ್ಯಲ್ಲ, ಏನು ಹೇಳಬೇಕು ನಿನಗೆ ಎಂದು ನೆರೆಮನೆಯ ಶಾಂತಲಾ ನುಡಿದಾಗ ಅಲ್ಲಿ ಸ್ತಬ್ಧತೆ ಸೃಷ್ಟಿಯಾಗಿತ್ತು. ಇಷ್ಟೊತ್ತು ಸುಮ್ಮನಿದ್ದ ಅಭಿಮನ್ಯು ಹೆಂಗಳಿಯರ ನಡುವೆ ಇದ್ದ ಮಡದಿಯ ಕೈಯನ್ನು ಹಿಡಿದು ಕರೆದುಕೊಂಡು ಬಂದು ಕಂಗಳು ತುಂಬಿಕೊಂಡಿದ್ದ ವಸುಮತಿಯ ಕಾಲಿಗೆರಗಿದವನೇ, ಅಮ್ಮ ನಿಮ್ಮ ಮಗಳು ನನ್ನ ಜೊತೆ ಸುಖವಾಗಿರ್ತಾಳೆ, ಅಷ್ಟು ನಂಬಿ ನಿಮಗೆ ಬೇಕೆನಿಸಿದಾಗ ನೀವೇ ಬನ್ನಿ. ಇಲ್ಲಿ ಕರೆತಂದು ದೃಷ್ಟಿಯ ಮನಸ್ಸು ನೋಯಿಸೋಕೆ ನನಗೆ ಇಷ್ಟವಿಲ್ಲ ಎಂದಿದ್ದ. ಜೊತೆಗೆ ಗೋವಿಂದನಿಗೂ ತಿಳಿಸಿ ಮಡದಿಯನ್ನ ಕರೆದುಕೊಂಡು ನಡೆದೇ ಬಿಟ್ಟ. ಬರುವಾಗ ಗಾಡಿಯಲ್ಲಿ ಒಬ್ಬರದ್ದು ಮಾತಿಲ್ಲ. ಪರಿಚಯವಾದ ನಂತರ ಇಷ್ಟು ದಿನಗಳಲ್ಲಿ ಮೊದಲ ಬಾರಿಗೆ ಅವರ ನಡುವೆ ಇಷ್ಟು ದೀರ್ಘವಾದ ಮೌನ ಏರ್ಪಟ್ಟಿತ್ತು. ಮನೆಗೆ ಬಂದ ಮೇಲೂ ಅಭಿಮನ್ಯು ತನ್ನ ಪಾಡಿಗೆ ತಾನು ಏನೋ ಕೆಲಸದಲ್ಲಿ ತೊಡಗಿದ್ದ. ದೃಷ್ಟಿಯ ಮನಸ್ಸು ಮಂಕಾಗಿತ್ತು. ತಾಯಿಯ ಮನೆಯಲ್ಲಿ ಹಾಡಿದ ಒಂದೊಂದು ಮಾತುಗಳು ಅವಳ ಕಿವಿಯಲ್ಲಿ ಪುನರಾವರ್ತನೆ ಆಗ್ತಿತ್ತು. ಅದೆಷ್ಟು ಹೊತ್ತು ಕಿವಿ ಮುಚ್ಚಿಕೊಂಡು ಒಬ್ಬಳೇ ಕುಳಿತಿದ್ದಳೇನೋ ಅವಳಿಗೆ ಅರಿವಿಲ್ಲ. ಅಭಿಮನ್ಯು ಬಂದು ಸಮಾಧಾನ ಮಾಡಲಿ ಎಂದು ಮನ ಬಯಸ್ತಿದ್ರೆ ಅವನು ಮಾತ್ರ ಅವಳ ಬಳಿ ಸುಳಿಯಲೇ ಇಲ್ಲ. ಸಮಯ ತನ್ನ ಪಾಡಿಗೆ ತಾನು ಸದ್ದಿಲ್ಲದೆ ಸರಿಯತೊಡಗಿದ್ರೆ ಸೂರ್ಯ ನಿಧಾನವಾಗಿ ತನ್ನ ಕೆಲಸ ಮುಗಿಸಿ ತನ್ನ ಗೂಡಿನತ್ತ ಜಾರತೊಡಗಿದ್ದ. ತನ್ನಷ್ಟಕ್ಕೆ ತಾನು ಸಮಾಧಾನಗೊಂಡ ದೃಷ್ಟಿ ಇಹದತ್ತ ಮರಳಿದಾಗ ಸುತ್ತಲೂ ಸಣ್ಣನೆಯ ಕತ್ತಲು ಆವರಿಸಿ ಮುಸ್ಸಂಜೆಯ ಇರುವನ್ನ ತೋರಿಸ್ತಿತ್ತು. ಇಷ್ಟೊತ್ತು ಹೀಗೆ ಕುಳಿತಿದ್ನ ಪಾಪ ಅಭಿಗೆ ಏನಾಗಿರಬೇಡ. ನನಗೆ ನಮ್ಮ ಮನೆಯಲ್ಲಿ ಕೇಳಿದ ಮಾತುಗಳನ್ನ ಅರ್ಗಿಸ್ಕೊಳ್ಳೋಕೆ ಇಷ್ಟು ಸಮಯ ಬೇಕಾಯಿತು. ಇನ್ನು ಅವನ ಸ್ಥಿತಿ ಹೇಗಾಗಿರ್ಬಹುದು? ಸ್ವಲ್ಪವೂ ಅವನ ಬಗ್ಗೆ ಯೋಚಿಸಕ್ಕೆ ಹೋಗಲೇ ಇಲ್ಲ. ಗಾಬರಿ ಆಗಿತ್ತು ಅವಳಿಗೆ. ತಟ್ಟನೆ ಉಟ್ಟ ಸೀರೆಯನ್ನು ತೆಗೆದು ಸಡಿಲವಾದ ಚೂಡಿಯೊಂದನ್ನು ಧರಿಸಿ ಹೊರಬಂದಾಗ ದೇವರ ಕೋಣೆಯಲ್ಲಿ ಸಂಜೆಯ ದೀಪ ತನ್ನ ಬೆಳಕನ್ನು ವ್ಯಾಪಿಸಿತ್ತು. ಅಡುಗೆ ಮನೆಯಿಂದ ಏನೋ ಘಮ ಮೂಗಿಗೆ ಬಡಿಯುತ್ತಿತ್ತು. ಎಲ್ಲ ಅಭಿನಯ ಮಾಡಿದ್ದಾರೆ, ನನ್ನ ಬುದ್ಧಿಗೆ ಏನು ಹೇಳಬೇಕು ಎಂದು ತನ್ನ ತಾನೇ ಹಿಡಿದುಕೊಂಡವಳು ಅಭಿನ ಹುಡುಕಿದ್ರೆ ಅವನೇನು ಕಾಣಿಸ್ಲಿಲ್ಲ. ಇಡೀ ಮನೆಯನ್ನು ಹುಡುಕಿದ್ರು ಅವನ ಪತ್ತೆ ಇಲ್ಲ. ಗಾಬರಿ ಆಗಿತ್ತು ಅವಳಿಗೆ. ಮನೆಯ ಹೊರಗಡೆ ಬಂದು ಬೆಳಕನ್ನು ಹಚ್ಚಿದ್ರೆ ಅಭಿ ಅಲ್ಲೇ ಹೊರಗಿದ್ದ ಸಣ್ಣನೆಯ ಬೆಂಚಿಗೆ ಸಾಚಿ ಕುಳಿತು ಕಣ್ಮುಚ್ಚಿದ್ದ. ಸದ್ದಾಗದಂತೆ ಅವನತ್ತ ಸರಿದವಳು ಅವನೆದೆಗೆ ಹೊರಗಿದ್ದಾಗ ಕಣ್ ತೆರೆದವ ಮಡದಿಯನ್ನ ಬಳಸಿದ್ದ. ತಪ್ಪಾಯ್ತು ಅಭಿ, ಬರೀ ನನ್ನ ಬಗ್ಗೆ ಯೋಚಿಸ್ತೀನಿ ಹೊರತು ನಿಮ್ಮ ಬಗ್ಗೆ ಯೋಚಿಸೋಕ್ಕೆ ಹೋಗಲಿಲ್ಲ. ಇಷ್ಟೊತ್ತು ನಿಮ್ಮನ್ನು ಒಬ್ಬಂಟಿ ಮಾಡಿಬಿಟ್ಟೆ. ನಾನೇನು ತಪ್ಪು ತಿಳಿದಿಲ್ಲ ಬಿಡು. ಇಂತಹ ಸ್ಥಿತಿಗಳೆಲ್ಲ ನಿನಗೆ ಬರುತ್ತೆ ಎಂದು ನಿನಗೆ ಮೊದಲು ಹೇಳಿದ್ನಲ್ಲ, ನೀನು ಕೇಳಲಿಲ್ಲ ಅಷ್ಟೇ. ಗೊತ್ತು ಈಗೆಲ್ಲ ಬಂದೇ ಬರುತ್ತೆ ಅನ್ನೋದು. ಅದನ್ನೆಲ್ಲ ಯೋಚಿಸಿನೇ ನಾನು ಇಂತಹ ನಿರ್ಧಾರ ಮಾಡಿದ್ದು. ಆದರೆ ಎಲ್ಲರ ಮುಂದೆ ಹೀಗೆಲ್ಲ ಮಾತಾಡಬಾರ್ದಿತ್ತು. ಯಾಕೆ ಯಾರಿಗೂ ಅರ್ಥವಾಗ್ತಿಲ್ಲ? ನಿಮಗೂ ಒಂದು ಮನಸ್ಸಿದೆ ಅನ್ನೋದು. ನೋಡು ದೃಷ್ಟಿ, ಜಗತ್ತೇ ಹಾಗೆ ಇರೋದು. ಅದನ್ನು ನಿನ್ನಂತ ಒಬ್ಳಿಂದ ತಿದ್ದೋಕೆ ಸಾಧ್ಯನೇ ಹೇಳು? ತಪ್ಪು ಮಾಡೋದನ್ನ ಹೊಗಳಬೇಕು ಅಂತಂದ್ರೆ ಯಾರು ತಾನೇ ಹೊಗಳ್ತಾರೆ ಹೇಳು? ನನಗೇನು ಇದೆಲ್ಲ ಹೊಸ್ತಲ್ಲ. ಇಟ್ಟ ಒಂದೊಂದು ಹೆಜ್ಜೆಗೂ ಕೂಡ ಒಂದೊಂದು ಕೊಂಕು ಮಾತುಗಳು, ಹೀನ ನುಡಿಗಳ ಹಾಸಿಗೆ ಮೇಲೇನೆ. ನನ್ನ ಸ್ಥಿತಿ ಹೇಗಿದೆ ಅಂದ್ರೆ ಯಾರೋ ಏನೋ ಹಾಡಿದ್ರು ಅನ್ನೋದಕ್ಕಿಂತ ಯಾರು ಹಾಡದೇ ಇದ್ರೇನೆ ಯಾಕೇನು ಹೇಳಲಿಲ್ಲ ಅಂತ ಯೋಚಿಸುವ ಹಾಗಾಗಿದೆ. ಆದ್ರೆ ನಿನಗೆ ಆಗಲ್ಲ. ಮುದ್ದಾಗಿ ಬೆಳೆದವಳು ನೀನು. ಇಂತಹ ಮಾತುಗಳನ್ನ ಅರಗಿಸ್ಕೊಳ್ಳೋಕೆ ಸಾಧ್ಯನೇ ಹೇಳು? ನಿನಗೆ ನಾನಿಷ್ಟ, ನನ್ನ ತಪ್ಪು ದೊಡ್ಡದಾಗಿ ಕಾಣಿಸಲ್ಲ. ಆದ್ರೆ ಎಲ್ಲರೂ ನನ್ನನ್ನ ಒಪ್ಕೋಬೇಕು ಅನ್ನೋ ನಿಯಮ ಇದೆಯಾ? ಇಲ್ಲ ತಾನೆ. ನೀನು ನನ್ನನ್ನ ಇಷ್ಟು ಪ್ರೀತಿಸ್ತೀಯ ಅನ್ನೋದೇನಾದ್ರೂ ಮೊದಲೇ ಗೊತ್ತಿದ್ರೆ ನಾನು ನಿನ್ನ ಗೆಳತನೆ ಮಾಡ್ತಾನೆ ಇರಲಿಲ್ಲ. ತಪ್ಪು ಮಾಡ್ದೆ ನೋಡು ಅಭಿ. ನಾನು ಏನೇ ಮಾತಾಡಿದ್ರು ನೀವು ಕೊನೆಗೆ ಯೋಚಿಸೋದು ಹಾಗೇನೆ. ಆದ್ರೂ ಅಭಿ, ನೀವ್ಯಾಕೆ ನನ್ನನ್ನ ನನ್ನ ಪಾಡಿ ಬಿಟ್ರಿ? ಒಮ್ಮೆಯೂ ನನ್ನ ಹತ್ರ ಸುಳಿದೇ ಇಲ್ವಲ್ಲ? ಇದೇ ಪ್ರಶ್ನೆ ನಿನ್ನ ಮನಸ್ಸಿನಲ್ಲಿ ಮೂಡಿದೆ ಅನ್ನೋದು ನನಗೆ ಗೊತ್ತಿತ್ತು. ಇವತ್ತು ಯಾರಿಂದೋ ಬೇಡವಾದ ಮಾತುಗಳನ್ನ ಕೇಳದೆ ನಿನಗೆ ಬೇಜಾರಾಯ್ತು. ನಾನು ಸಮಾಧಾನ ಮಾಡಕ್ ಬಂದೆ. ಈಗ ನೀನು ಸಮಾಧಾನ ಆಗ್ತೀಯ? ನನ್ನ ಹೆಗಲಿಗೆ ಹೊರಗೆ ಒಂದಷ್ಟು ಹೊತ್ಬಿಡ್ತೀಯ? ನಾನು ನಿನ್ನನ್ನ ಮುದ್ದು ಮಾಡ್ತೀನಿ, ಎಲ್ಲ ಮರ್ತ್ಬಿಡ್ತೀಯ? ಆದ್ರೆ ಇದೆಲ್ಲ ಎಷ್ಟು ದಿನ ನಡೆಯುತ್ತೇಳು?
ಒಂದು ಬಾರಿ 2 ಬಾರಿ ಇಲ್ಲ 4 ಬಾರಿ ಸರಿಯಾಗಿ ನಡೆಯುತ್ತೆ. ಆಮೇಲೆ ನನ್ನ ಸಮಾಧಾನದ ಮಾತುಗಳು ಸಹ ನಿನಗೆ ಇಷ್ಟವಾಗೋದಿಲ್ಲ. ಆಗ ನನ್ನ ಮೇಲೆ ಸ್ವಲ್ಪವೇ ಕೋಪ ಬರೋಕೆ, ಬೇಸರವಾಗೋಕೆ ಶುರುವಾಗುತ್ತೆ. ಕೊನೆಗೆ ಅದು ಮುಟ್ಟೋದು ಎಲ್ಲಿಗೆ ಎಂದು ಊಹಿಸೋದು ಅಸಾಧ್ಯ. ಅದೆಲ್ಲ ಬೇಡ ಅಂತಾನೆ ನಾನು ಬಂದಿಲ್ಲ. ನಿನಗೆ ನೀನೇ ಸಮಾಧಾನ ಮಾಡ್ಕೋಬೇಕು. ಬೇರೆಯವರ ಸಮಾಧಾನದ ಮಾತುಗಳಿಗೆ ತಾತ್ಕಾಲಿಕವಾದ ಆಯಸ್ಸು, ಅದೇ ನಾವೇ ಮಾಡ್ಕೊಂಡ್ರೆ ಅದು ಶಾಶ್ವತ. ಮನಸ್ಸು ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗುತ್ತೆ. ಹಾಗಾಗಿ ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟೆ. ದೀರ್ಘವಾದ ವಿವರಣೆ ನೀಡಿದ್ದ ಅಭಿಮನ್ಯು. ಅಭಿ, ಅದು ಹೇಗೆ ನಿಮಗೆ ಇಷ್ಟೆಲ್ಲ ಯೋಚನೆ ಬರುತ್ತೆ? ಮುಂದಿನ ಜೀವನದ ಬಗ್ಗೆ ಹೇಗೆಲ್ಲ ಹೇಳ್ತೀರಿ? ನಾನು ಕಲ್ತಿರೋದು ಅದೇ ತಾನೇ, ಬದುಕಿನ ಪಾಠವನ್ನ. ಸರಿ, ಆ ವಿಷಯ ಬಿಡು. ಇವತ್ತು ನೀನು ನಳ್ಪಕ್ಕ ಸವಿವಿ ಅಂತೆ, ಸೇರ್ದಿದ್ರೆ ಬೇರೆ ಏನಾದರೂ ಮಾಡಿವಿ ಅಂತೆ. ನಾನು ಸಹಾಯ ಮಾಡ್ತೀನಿ. ಸೇರ್ದೆ ಏನು, ಅಡುಗೆ ಮನೆಯಿಂದ ಘಮ ಬರ್ತಿದೆ. ನನಗೆ ಯಾವಾಗಲೂ ಹಸಿವಾಯ್ತು. ಬಾ ಒಳಗೋಗೋಣ, ಸ್ವಲ್ಪ ಚಳಿ ಬೇರೆ ಇದೆ. ಆಮೇಲೆ ನನ್ನ ಹೆಂಡತಿಗೆ ಹುಷಾರು ತಪ್ಪಿದ್ರೆ ಅವಳಮ್ಮ ಕೋಲ್ ತರ್ತಾರಷ್ಟೇ. ಏನಿಲ್ಲ, ನೀವು ಜೊತೆಯಲ್ಲಿದ್ದರೆ ನನಗೆ ಯಾವ ಜ್ವರನೂ ಬರಲ್ಲ. ಇದಕ್ಕೇನೂ ಕಡಿಮೆ ಇಲ್ಲ. ಇದೇ ಮಾತಿನಿಂದನೇ ನನ್ನನ್ನು ಬುಟ್ಟಿಗೆ ಹಾಕೊಂಡಿದ್ದು ಅಲ್ವಾ? ಮಾತಿನಿಂದನ? ಖಂಡಿತ ಇಲ್ಲ. ಸುಲಭವಾಗಿ ಬುಟ್ಟಿಗೆ ಬೀಳೋ ಅಸಾಮಿನ ನೀವು. ನಿಮ್ಮನ್ನು ಪಡೆಯೋಕೆ ನಾನು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಆದರೂ ನಿಮಗೆ ಸ್ವಲ್ಪ ಪ್ರೀತಿ ಇಲ್ವಲ್ಲ? ಪ್ರೀತಿ ಎಷ್ಟಿದೆ ಅಂತ ತೋರಿಸ್ಬೇಕಾ? ಅಭಿಮನ್ಯುವಿನ ಕಂಗಳು ತುಂಟತನದಿಂದ ಹೊಳೆದಾಗ ದೃಷ್ಟಿ ನಾಚಿ ಒಳ ಸರಿದಿದ್ದಳು. ಭೈರವಿ ಗ್ರೂಪ್ನ ಓನರ್ ಸತ್ಯಮೂರ್ತಿ ಎಂದರೆ ಯಾರಿಗೆ ತಾನೇ ತಿಳಿದಿಲ್ಲ? ಭೈರವಿ ಹೆಸರೇ ಪರಿಚಿತ. ಅಗ್ಗದ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡುವ ದೊಡ್ಡ ಮಳಿಗೆ ಅದು. ಸುಮಾರು 2 ಎಕರೆಯಷ್ಟು ಜಾಗದಲ್ಲಿ ಅದರದ್ದೇ ಅಂಗಡಿಗಳು. ಅಲ್ಲಿ ಸಿಗದಂಥ ವಸ್ತುಗಳಿಲ್ಲ. ಆಹಾರ, ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ವಸ್ತುಗಳು ಸಹ ಅಲ್ಲಿ ದೊರೆಯುತ್ತವೆ. ಆ ಗ್ರೂಪ್ನ ಮಾಲೀಕ ಸತ್ಯಮೂರ್ತಿ. ಹೆಸರಿಗೆ ತಕ್ಕಂತೆ ಸತ್ಯಸಂಧ. ಸತ್ಯಮೂರ್ತಿಯ ಅಂಗಡಿಯಲ್ಲಿ ಬೇರೆ ಅಂಗಡಿಗಳಲ್ಲಿ ಇರುವ ಹಾಗೆ ಮನಸ್ಸಿಗೆ ಬಂದ ಬೆಲೆ ಇಲ್ಲ. ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದ ಬೆಲೆಗಳು. ಅಂಗಡಿಯವರು ಹೇಳುವ ಬೆಲೆಗಳು ಹೇಗಿರ್ತಿತ್ತು ಅಂದರೆ ಗ್ರಾಹಕರು ಕಡಿಮೆ ಮಾಡಿ ಅನ್ನುತ್ತಲೇ ಇರಲಿಲ್ಲ. ಹಾಗಾಗಿ ಆ ಸ್ಥಳ ಯಾವಾಗಲೂ ಜನರಿಂದ ತುಂಬಿರ್ತಿತ್ತು. ಯಾವ ಅಂಗಡಿಗೂ ಸತ್ಯಮೂರ್ತಿ ತಾನೇ ಹೋಗಿ ಕೊಡ್ತಿರ್ಲಿಲ್ಲ. ದಿನಕ್ಕೊಮ್ಮೆ ಎಲ್ಲ ಕಡೆ ಭೇಟಿ ನೀಡಿ ಅಂಗಡಿಯ ಕೆಲಸಗಾರರನ್ನ ಮಾತಾಡಿಸಿ ಹೊಸಬ್ರು ಯಾರಾದರೂ ಇದ್ರೆ ಅವರ ಪರಿಚಯ ಮಾಡಿಕೊಂಡು ಆಮೇಲೆ ತಾನು ಕೂರ್ತಿದ್ದ ಕಡೆ ನಡೆದು ಬಿಡ್ತಿದ್ದ. ಅದೊಂದು ದೊಡ್ಡದಾದ ಕೋಣೆ. ಪ್ರತಿಯೊಂದು ಅಂಗಡಿಗಳಲ್ಲಿ ನಡೆಯುವ ವ್ಯಾಪಾರಗಳು ಆ ರೂಮ್ನಲ್ಲಿದ್ದ ಕಂಪ್ಯೂಟರ್ಗಳ ಮೂಲಕ ಅವನಿಗೆ ತಿಳಿಯುತ್ತಿತ್ತು. ಎಲ್ಲ ಅಂಗಡಿಗಳಿಗೂ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದರಿಂದ ಅಲ್ಲಿ ನಡೆಯುವ ಪ್ರತಿಯೊಂದು ಆಗು ಹೋಗುಗಳ ಮಾಹಿತಿ ಅವನಿಗೆ ದೊರೆಯುತ್ತಿತ್ತು. ಕೆಲವೊಂದು ಗ್ರಾಹಕರು ಏನಾದರೂ ವಸ್ತುಗಳನ್ನು ಯಾರಿಗೆ ತಿಳಿಯದಾಗಿ ಎತ್ತಿಟ್ಕೊಂಡಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ತಕ್ಷಣವೇ ಸತ್ಯಮೂರ್ತಿ ಗೇಟ್ನಲ್ಲಿದ್ದ ಸೆಕ್ಯೂರಿಟಿಗಳಿಗೆ ತಿಳಿಸ್ಬಿಡ್ತಿದ್ದ. ಅವರು ಆ ವ್ಯಕ್ತಿ ಹೊರಗೆ ಹೋಗುವ ಮೊದಲು ತೆಗೆದುಕೊಂಡ ವಸ್ತುಗಳನ್ನು ವಾಪಸ್ ಪಡೆದೇ ಹೊರ ಬಿಡ್ತಿದ್ರು. ಹಾಗಾಗಿ ಅಲ್ಲಿ ಕಳ್ಳತನಗಳು ಕಡಿಮೆ ಪ್ರಮಾಣದಲ್ಲಿ ನಡೆಯುತ್ತಿತ್ತು.